ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನ್ಸಿ ಅಕಾಡೆಮಿ ಮ್ಯಾಥ್ಸ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಮಮತಾ. ನಿಮ್ಗೆಲ್ಲ ಗೊತ್ತೇ ಇದೆ, ನಮ್ಮ ಚಾನಲಲ್ಲಿ 10th ಸ್ಟ್ಯಾಂಡರ್ಡ್ ಇರ್ತಕ್ಕಂಥ ಎಲ್ಲ ಎಕ್ಸಸೈಸ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಸೊ ಅದರಂತೆ ಇವತ್ತಿನ ಚಾಪ್ಟರ್ ಬಂದ್ಬಿಟ್ಟು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳಂತ ಈ ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆನಾ? ಸೊ ಎಕ್ಸಸೈಸ್ ಪ್ರಾಬ್ಲಮ್ಸ್ 5.1 ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಇದು ಇಂಟ್ರೊಡಕ್ಷನ್ ಪಾರ್ಟ್ನ ತಿಳ್ಕೊಳ್ಳೋಣ. ಓಕೆನಾ? ಬನ್ನಿ ನೋಡೋಣ. ಇಂಪಾರ್ಟೆಂಟ್ 2 ಫಾರ್ಮುಲಾಸ್ ಇದೆ. ಒಂದು ಬಂದ್ಬಿಟ್ಟು ವೃತ್ತದ ಸುತ್ತಳತೆಯನ್ನು ಕಂಡುಹಿಡಿಯೋದು. ಓಕೆ, ವೃತ್ತದ ಸುತ್ತಳತೆ. ಇನ್ನೊಂದು ಬಂದ್ಬಿಟ್ಟೇನು, ವಿಸ್ತೀರ್ಣ ಕಂಡುಹಿಡಿಯೋದು. ಓಕೆನಾ? ಸೊ ವೃತ್ತದ ಸುತ್ತಳತೆ ಫಾರ್ಮುಲಾ ಬಂದ್ಬಿಟ್ಟು 2πr. ಅದೇ ವಿಸ್ತೀರ್ಣದ ಸುತ್ತಳತೆ ಬಂದ್ಬಿಟ್ಟು πr². ಓಕೆ, ಇವಾಗ ಒಂದು ಇದ್ರ ಬಗ್ಗೆ ಇಂಟ್ರೊಡಕ್ಷನ್ ಪಾರ್ಟ್ನ ಡಿಸ್ಕಸ್ ಮಾಡೋಣ. ನೋಡಿ, ಇಲ್ಲಿ ಒಂದು ಸರ್ಕಲ್ ಇದೆ. ಓಕೆ, ಸೊ ವೃತ್ತ ಅಂದ್ರೆ ಇದು. ಈ ಸರ್ಕಲ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ಬೇಕಾಗಿರೋದು. ಇದ್ರ ಬಗ್ಗೆ ನೆಕ್ಸ್ಟ್ ಈ ಫಾರ್ಮುಲಾಸ್ ಹೇಗೆ ಡಿರೈವ್ ಆಯ್ತು ಎಲ್ಲದನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಕೆಲವೊಂದೊಂದು ಟರ್ಮ್ಸ್ನ ಯೂಸ್ ಮಾಡ್ತೀವಿ ವೃತ್ತದಲ್ಲಿ. ಸೊ ಆ ಟರ್ಮ್ಸ್ ಬಗ್ಗೆ ಫಸ್ಟ್ ಇಂಟ್ರೊಡಕ್ಷನ್ ತಿಳ್ಕೊಳ್ಳೋಣ. ನೋಡಿ, ಇದೊಂದು ಸರ್ಕಲ್ಲು. ಈ ಸರ್ಕಲ್ ಅಲ್ಲಿ ಇಲ್ಲಿಂದ ಇಲ್ಲಿಗೆ ಏನಾದರೂ ಮೆಜರ್ಮೆಂಟ್ಸ್ ತಗೋಬೇಕು ಅಂದ್ರೆ ಇದನ್ನ ಆರ್ ಅಂತ ಕರಿತೀವಿ. ಅಂದ್ರೆ ರೇಡಿಯಸ್. ರೇಡಿಯಸ್ ಅಂದ್ರೆ ಕನ್ನಡದಲ್ಲಿ ನಾವು ಏನಂತ ಕರಿತೀವಿ, ಇದನ್ನ ತ್ರಿಜ್ಯ ಅಂತ ಕರಿತೀವಿ. ಓಕೆ, ಸೊ ಅದೇ ತರ ನೋಡಿ, ಇಲ್ಲಿಂದ ಇಲ್ಲಿಗೆ ಮೆಷರ್ಮೆಂಟ್ಸ್ ನ ಕಂಡುಹಿಡಿಬೇಕು ಅಂತಂದ್ರೆ ಇದನ್ನ ಡಿ ಅಂತ ಕರಿತೀವಿ. ಅಂದ್ರೆ ಡಯಾಮೀಟರ್ ಅಂತ ಅರ್ಥ. ಸೊ ಡಯಾಮೀಟರ್ ಅಂದ್ರೆ ಏನಂತ ಅರ್ಥ, ವ್ಯಾಸ ಅಂತ ಅರ್ಥ. ಓಕೆ, ಸೊ ಅದೇ ಒಂದು ಸರ್ಕಲ್ ಅಲ್ಲಿ ಕಂಪ್ಲೀಟ್ ಆಗಿ ಒಂದು ಸರ್ಕಲ್ದು ಇಲ್ಲಿಂದ ಸ್ಟಾರ್ಟ್ ಆಗಿರೋದು, ಫಾರ್ ಎಕ್ಸಾಂಪಲ್ ಇಲ್ಲಿ ಇವಾಗ ಎಂಡ್ ಆಯ್ತು ಅಂತ ಅನ್ಕೊಳ್ಳಿ. ಸೊ ಇದು ಕಂಪ್ಲೀಟ್ ಒಂದು ಸರ್ಕಲ್ದು ನಾವೇನಾದ್ರೂ ಸುತ್ತಳತೆಯನ್ನು ಕಂಡುಹಿಡಿಬೇಕಂದ್ರೆ ಸರ್ಕಂಫರೆನ್ಸಸ್ ನ ಕಂಡುಹಿಡಿಬೇಕು ಅಂತಂದ್ರೆ ಅದನ್ನ ಸಿ ಅಂತ ಡಿನೋಟ್ ಮಾಡ್ತೀವಿ. ಓಕೆ, ಸೊ ಇದಾದ್ಮೇಲೆ ಇನ್ನೊಂದನ್ನ ತಿಳ್ಕೊಬೇಕಾಗಿರೋದು ನೀವು ಪೈ ವ್ಯಾಲ್ಯೂ. ಪೈ ವ್ಯಾಲ್ಯೂ 3.142 ಅಂತ ನಿಮ್ಗೆ ಗೊತ್ತಿದೆ. ಓಕೆ, ಇದಿಷ್ಟು ಒಂದು ಬೇಸಿಕ್ ಟರ್ಮ್ಸ್. ಈ ಫಾರ್ಮುಲಾನ ಹೇಗೆ ಡಿರೈವ್ ಮಾಡಿದ್ದಾರೆ ಅಂತ ತಿಳ್ಕೊಳಕ್ಕೆ. ಓಕೆನಾ? ಬನ್ನಿ ನೋಡೋಣ. ಇವಾಗ ಒಂದು ಸರ್ಕಲ್ನ ತಗೊಳ್ಳೋಣ. ಓಕೆ, ಈ ಸರ್ಕಲ್ ಕಂಪ್ಲೀಟ್ ಒಂದು ಸರ್ಕಲ್ಲು ಇವಾಗ ಇಲ್ಲಿಂದ ಇಲ್ಲಿಗೆ ಒಂದು ಫಾರ್ ಎಕ್ಸಾಂಪಲ್ 3 ಸೆಂಟಿಮೀಟರ್ ಇದೆ ಅಂತ ಅನ್ಕೊಳ್ಳಿ. ಓಕೆ, ಈ 3 ಸೆಂಟಿಮೀಟರ್ ಡಯಾಮೀಟರ್ ಇದ್ರೆ ಇಲ್ಲಿಂದ ಸ್ಟಾರ್ಟ್ ಆಗಿದ್ದು, ಈ ಸರ್ಕಲ್ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಅಲ್ವಾ? ಸೊ ಇಲ್ಲಿಂದ ಸ್ಟಾರ್ಟ್ ಆಗಿರೋದು ಇದೇ, ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಗೆ ಎಂಡ್ ಆಗುತ್ತೆ ಅಂತ ಅನ್ಕೊಳ್ಳಿ. ಸೊ ಈ 3 ಡಯಾಮೀಟರ್ ಏನಿರುತ್ತಲ್ವಾ, ಸೊ ಇದನ್ನ ನಾನು ಜಸ್ಟ್ ನಿಮ್ಗೆ ಗೊತ್ತಾಗ್ಲಿ ಅಂತ ಬಿಗ್ಗರ್ ಸರ್ಕಲ್ ಆಗಿರೋದು, ಬಟ್ ಅಳತೆ ಇದೇ ಇರುತ್ತೆ. ಓಕೆ, ಸೊ ಇಲ್ಲಿರೋಂಥ ಡಯಾಮೀಟರ್ನ ನೀವು ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ, ಅಂದ್ರೆ ಎಕ್ಸ್ಪ್ಯಾಂಡ್ ಮಾಡೋದು ಅಂದ್ರೆ ಏನು, ಇವಾಗ ಈ ತರ ಇದೆ ಸರ್ಕಲ್. ಈ ಸರ್ಕಲ್ ಇರೋದನ್ನ ನಾನು ಏನ್ ಮಾಡ್ತೀನಿ, ಸ್ಟ್ರೇಟ್ ಲೈನ್ ಬರ್ಕೊಂತೀನಿ. ಓಕೆ, ಆ ಸ್ಟ್ರೇಟ್ ಲೈನ್ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ಇದು 3 ಮೀಟರ್ ಇದ್ರೆ ಇದೆಲ್ಲ ಎಂಡ್ ಆಗುತ್ತೆ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ಎಲ್ಲೆಲ್ಲ ಒಂದು ಪಾಯಿಂಟ್ ಎಂಡ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿಂದ ಮೆಜರ್ಮೆಂಟ್ ಮಾಡಿದ್ರೆ ಇಲ್ಲೊಂದು ಪಾಯಿಂಟ್ ಬರುತ್ತೆ, ಇಲ್ಲೊಂದು ಪಾಯಿಂಟ್ ಬರುತ್ತೆ, ಇಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಆಗುತ್ತೆ. ಓಕೆ, ಇಲ್ಲೊಂದು ಸ್ವಲ್ಪ ಬೇರೆ ನಂಬರ್ಸ್ ಬರುತ್ತೆ, 3 ಮೀಟರ್ ಬರಲ್ಲ. ಸೊ ಇವಾಗ ನೋಡಿ, ಇಲ್ಲಿಂದ ಇಲ್ಲಿಗೊಂದು 3 ಮೀಟರು, ಇಲ್ಲಿಗೊಂದು 3 ಮೀಟರು, ಇಲ್ಲಿಗೊಂದು 3 ಮೀಟರು, ಇಲ್ಲಿಗೊಂದು 3 ಮೀಟರ್ ಅಂತ ಅನ್ಕೊಳ್ಳಿ. ಓಕೆ, 1 2 3 ಅಂಡ್ ಇಲ್ಲೊಂದು ಸ್ವಲ್ಪ ಮೆಜರ್ಮೆಂಟ್ಸ್ ಎಕ್ಸ್ಟ್ರಾ ಸಮಥಿಂಗ್ ಅಂತ ಅನ್ಕೊಳ್ಳಿ. ಓಕೆ, ಇಲ್ಲಿ ಅದೇ ನೀವು ಇವಾಗ ಒಂದು 5 ಸರ್ಕೊಳ್ಳೋಣ, 5 ಡಯಾಮೀಟರ್ದು. ಓಕೆ, ಇದು 3 ಇದೆ, ಇದು 5 ಇದೆ. ಸೊ 5 ಕೂಡ ಇಲ್ಲಿ ಎಷ್ಟು ಮೆಷರ್ ಇರುತ್ತಲ್ಲ ಇಲ್ಲಿಂದ ಇಲ್ಲಿ ತನಕ, ಸೊ ಅಷ್ಟೇ ಮೆಷರ್ಮೆಂಟ್ಸ್ನ ತಗೊಂಡು ಇಲ್ಲಿ ಅಳತೆ ಮಾಡಿ, ಇಲ್ಲಿಂದ ಇಲ್ಲಿಗೆ ಮಾಡಿ ಇಲ್ಲೆಲ್ಲೋ ಒಂದು ಹತ್ರ ಬರುತ್ತೆ. ನೆಕ್ಸ್ಟ್ 5 ಮಾಡಿದಾಗ ಇಲ್ಲೆಲ್ಲೋ ಒಂದು ಹತ್ರ ಬರುತ್ತೆ, ಇಲ್ಲೊಂದು ಹತ್ರ ಬರುತ್ತೆ, ಇಲ್ಲಿ ಎಕ್ಸ್ಟ್ರಾ ಉಳಿಯುತ್ತೆ. ಸೊ ಅದನ್ನು ಕೂಡ ಅದೇ ತರ ನೋಡಿ, ಇಲ್ಲಿ 1 2 ಇಲ್ಲಿ 3 ಬರುತ್ತೆ. ಸೊ ಇಲ್ಲಿ ನೋಡಿ, ಇನ್ನಿಷ್ಟು ಪಾಯಿಂಟ್. ಸೊ ಇದನ್ನೇನಂತ ಬರೀಬೋದು, 5 5 5 ಇಲ್ಲೊಂದಿಷ್ಟು ಪಾಯಿಂಟ್ಸ್. ಓಕೆ, ಸೊ ಇಲ್ಲಿ 3 3 3 ಇಲ್ಲೊಂದಿಷ್ಟು ಪಾಯಿಂಟ್. ಈ ಸ್ಕೇಲಲ್ಲಿ ಮೆಜರ್ ಮಾಡಿದಾಗ ಎಷ್ಟು ಎಕ್ಸಾಕ್ಟ್ಲಿ ಇದು ಎಕ್ಸ್ಟ್ರಾ ಇದೆ ಲೈನ್ಸ್ ಅಂತ ಕೂಡ ಗೊತ್ತಾಗುತ್ತೆ. ಸೊ ಅದೇ ಥರ 7 ಮಾಡಿದಾಗ ಈವನ್ ಕೂಡ 7 ಮಾಡಿ ಅಲ್ಲೂ ಕೂಡ ಇದೇ ಥರ ಬರುತ್ತೆ. ಸೊ ಇದರಿಂದ ನಮಗೆ ಏನು ಅರ್ಥ ಆಗುತ್ತೆ ಅಂತಂದರೆ, ನೋಡಿ ಈ ಫಾರ್ಮುಲಾ ಹೇಗೆ ಡಿರೈವ್ ಮಾಡಿದ್ದಾರೆ ಅಂತ ನಾನು ತೋರಿಸ್ತೀನಿ. ಇದನ್ನ ಡಯಾಮೀಟರ್ ಅಂತ ಕರಿತೀವಿ. ಇದನ್ನ ಕಂಪ್ಲೀಟ್ ಆಗಿ ಒಂದು ಸರ್ಕಲ್ನ ಸರ್ಕಂಫರೆನ್ಸ್ ಅಂತ ಕರಿತೀವಿ. ಅಂದ್ರೆ ಇದೊಂದು ಕಂಪ್ಲೀಟ್ ಸಿ ಇದು. ಸೊ ಇದಿಷ್ಟು ಬಂದ್ಬಿಟ್ಟು ಡಿ. ಸೊ ಇವಾಗ ನೋಡಿ, ಇದು ಸಿ ಇದೆ, ಇದು ಡಿ ಇದೆ. ಇವಾಗ ನೀವು ಕಂಪ್ಲೀಟ್ ಇಲ್ಲಿಂದ ಇಲ್ಲಿಗೆ ಒಂದು ಅಳತೆ ಮಾಡಿದ್ರೆ ಸ್ಕೇಲಲ್ಲಿ 3 3 3 ಅಂತ ನಾನು ಇಲ್ಲಿ ಮೆಜರ್ ಮಾಡಿರೋದ್ರಿಂದ ಡೈರೆಕ್ಟ್ ಆಗಿ ಬರ್ದಿದ್ದೀನಿ. ಬಟ್ ನೀವು ಸ್ಕೇಲಲ್ಲಿ ಇಲ್ಲಿಂದ ಇಲ್ಲಿ ತನಕ ಕಂಪ್ಲೀಟ್ ಆಗಿ ಅಳತೆ ಮಾಡಿದ್ರೆ ಇದು ಎಷ್ಟು ವ್ಯಾಲ್ಯೂ ಇರುತ್ತೆ ಅಂತಂದ್ರೆ ಡಿ
ಸಿ ಅಂತ ಬರ್ಕೊಳ್ಳೋಣ. ಓಕೆ, ಡಯಾಮೀಟರ್ 3 ಇದ್ರೆ ಸಿದು 3 + 3 + 3 9, ಬಟ್ ಇದು ಎಕ್ಸ್ಟ್ರಾ ವ್ಯಾಲ್ಯೂ ಎಷ್ಟು ಬಂದಿರುತ್ತೆ ಅಂತಂದ್ರೆ ಅದಷ್ಟು ಸೇರಿಸ್ಬಿಟ್ಟು 9.42 ಆಗುತ್ತೆ. ಓಕೆ, ಅದೇ ತರ 5 ಡಯಾಮೀಟರ್ ತಗೊಂಡ್ರೆ ಎಷ್ಟು ವ್ಯಾಲ್ಯೂ ಬರುತ್ತೆ? 15.7 ಬರುತ್ತೆ. ಅದೇ ತರ ಇದನ್ನ ಫಾರ್ ಎಕ್ಸಾಂಪಲ್ 7 ಅಂತ ತಗೊಳ್ಳಿ, 7 ಡಯಾಮೀಟರ್ ಅಂತ ತಗೊಳ್ಳಿ. ಸೊ 7 ಡಯಾಮೀಟರ್ ತಗೊಂಡ್ರೆ ನಮ್ಗೆ ಎಷ್ಟು ವ್ಯಾಲ್ಯೂ ಬರುತ್ತೆ? 22 ಬರುತ್ತೆ. ಸೊ ಇದು ಡಿ, ಇದು ಸಿ. ಓಕೆ, ಇದನ್ನ ಇವಾಗ ಈ ಸರ್ಕಂಫರೆನ್ಸಸ್ನ ಡಿ ಇಂದ ಡಿವೈಡ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಇದು ಸುತ್ತಳತೆ ಅಲ್ವಾ, ಸೊ ಸುತ್ತಳತೆನ ಡಿ ಅಂದ್ರೆ ಇಲ್ಲಿ ಡಿ ಅಂತ ಇದೆ ಅಲ್ವಾ, ಸೊ ಡಿ ಅಂದ್ರೆ ಏನು? ವ್ಯಾಸ ಅಂತ ಅರ್ಥ. ಸೊ ವ್ಯಾಸ ಡಯಾಮೀಟರ್ ಅಂತ ಅರ್ಥ. ಸೊ ಇದರಿಂದ ಡಿವೈಡ್ ಮಾಡಿದ್ರೆ 9.42 ಡಿವೈಡೆಡ್ ಬೈ 3 ಮಾಡಿದ್ರೆ ನಮ್ಗೆ ಇಲ್ಲಿ ಎಷ್ಟು ಆನ್ಸರ್ ಬರುತ್ತೆ ಅಂತಂದ್ರೆ 3.14 ಬರುತ್ತೆ. ನೋಡಿ, 3 1s 3, 3 3s 9, 3 1s 3 ಮತ್ತೆ 3 4s ಬರುತ್ತೆ. ಸೊ ಅದೇ ತರ 15.7 ಇದೆ. ಸೊ ಇದನ್ನು ಕೂಡ ಡಿವೈಡೆಡ್ ಬೈ 5 ಮಾಡಿದ್ರೆ ನಮ್ಗೆ ಇಲ್ಲಿ ಎಷ್ಟು ಬರುತ್ತೆ? 5 3s ಬರುತ್ತೆ, ನೆಕ್ಸ್ಟ್ 5 1s ಬರುತ್ತೆ, ನೆಕ್ಸ್ಟ್ 2 ಉಳಿತೆ, ನೆಕ್ಸ್ಟ್ ಅಗೇನ್ 5 4s ಬರುತ್ತೆ. ಸೊ 3 1 4 ಬರುತ್ತೆ. ಸೊ ಅದೇ ತರ 22 ಅನ್ನು ಡಿವೈಡೆಡ್ ಬೈ 7 ಮಾಡಿದ್ರು ಕೂಡ 3.14 ಬರುತ್ತೆ. ಇಲ್ಲೂ ಕೂಡ 3.14. ಸೊ ಇದರಿಂದ ನಿಮಗೆ ಇಲ್ಲಿ ಏನು ಅರ್ಥ ಆಯ್ತು? ಡಯಾಮೀಟರ್ ಎಷ್ಟಾದ್ರೂ ಇರಲಿ, 3 5 7 12 ಏನಾದ್ರೂ ಇರಲಿ, ಒಂದು ಕಂಪ್ಲೀಟ್ ಒಂದು ಸರ್ಕಲ್ ಮಾಡಬೇಕು ಡಯಾಮೀಟರ್ನ ಯೂಸ್ ಮಾಡ್ಕೊಂಡು ಅಂತಂದ್ರೆ ಅದ್ರದ್ದು 3 ಪಟ್ಟು ಆಗಿರುತ್ತೆ. ಮತ್ತೆ ಎಕ್ಸ್ಟ್ರಾ ಇದೇನು ವ್ಯಾಲ್ಯೂ ಬರುತ್ತೆ ಅದು 3.14 5 ವ್ಯಾಲ್ಯೂ ಬಂದಿದೆ. ಸೊ ಇದರಿಂದ ನಾವು ಏನಂತ ಬರೀಬಹುದು ಫಾರ್ಮುಲಾನ ನೋಡಿ, ಸಿ ಈಕ್ವಲ್ಸ್ ಅಂದ್ರೆ ಕಂಪ್ಲೀಟ್ ಒಂದು ಸರ್ಕಲ್ ಸರ್ಕಂಫರೆನ್ಸಸ್ ಇದು ಈಕ್ವಲ್ಸ್, ಇದು ಏನಂತ ಬರೀಬಹುದು ಈಗ? ಡಿ ಸಿ ಅಂತ ಬಂತ, ಡಿವೈಡೆಡ್ ಬೈ ಡಿ ಈಕ್ವಲ್ಸ್ ಪೈ ಅಲ್ವಾ. ಸೊ ಪೈ ವ್ಯಾಲ್ಯೂ ತಾನೇ ನಮಗೆ ಬಂದಿರೋದು. ಸೊ ಇವಾಗ ಇನ್ನ ರೀಅರೇಂಜ್ ಮಾಡಿ ಬರೆಯೋದಾದ್ರೆ ಇದನ್ನೇನಂತ ಬರೀಬಹುದು? ಸಿ ಈಕ್ವಲ್ಸ್ ಪೈ ಇಂಟು ಡಿ ಮಾಡ್ಬೋದಾ? ಸೊ ಈ ಡಿ ಅನ್ನೋದು ಏನು ಇಲ್ಲಿ ನೋಡಿ, ಇಲ್ಲಿ ಇದು ಕಂಪ್ಲೀಟ್ ಡಿ. ಸೊ ಇದಿಷ್ಟು ಆರ್ ಆದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿಂದ ಇಲ್ಲಿ ಆರ್ ಆದ್ರೆ ಇದು ಕೂಡ ಆರೇ ಆಗಿರುತ್ತೆ. ಸೊ ಡಯಾಮೀಟರ್ನ ಏನಂತ ಬರೀಬಹುದು? 2r ಅಂತ ಕೂಡ ಬರೀಬಹುದು ಅಲ್ವಾ. ಸೊ ಸೇಮ್ ಇದನ್ನ ಏನ್ ಮಾಡ್ತೀನಿ ಅಂದ್ರೆ ಪೈ 2r ಅಂತ ಬರಿತೀನಿ. ಸೊ ಇಲ್ಲಿ ನೋಡಿ ಪೈ 2r ಅಂತ ರೀಅರೇಂಜ್ ಮಾಡಿ ಬರ್ದಾಗ ಸಿ ಈಕ್ವಲ್ಸ್ 2πr ಬರುತ್ತೆ. ಗೊತ್ತಾಯ್ತಲ್ವಾ? ಸೊ ಅದನ್ನ ನಾವಿಲ್ಲಿ 2πr ಅಂತ ಬರ್ದಿರೋದು. ಅರ್ಥ ಆಯ್ತಲ್ವಾ ನಿಮಗೆ ಇದು ಹೇಗ್ ಬಂತು ಅಂತ ಅರ್ಥ? ಸೊ ಈ 3.14 ಕೂಡ ಹೇಗ್ ಬರ್ತಿದೆ ಪೈ ವ್ಯಾಲ್ಯೂ ಅನ್ನೋದು ಕೂಡ ನಿಮಗೆ ಅರ್ಥ ಆಗಿದೆ. ಸೊ ಇದು ಕಂಪ್ಲೀಟ್ ವೃತ್ತದ ಸುತ್ತಳತೆಯನ್ನು ಕಂಡುಹಿಡಿತಕ್ಕಂಥ ಒಂದು ಫಾರ್ಮುಲಾ. ಸೊ ನೆಕ್ಸ್ಟ್ 5.1 ಎಕ್ಸರ್ಸೈಸ್ ಪ್ರಾಬ್ಲಮ್ ಮಾಡೋಕ್ಕೆ ಇದೆಲ್ಲ ತುಂಬಾನೇ ಇಂಪಾರ್ಟೆಂಟ್. ಅಂದ್ರೆ ಕಾನ್ಸೆಪ್ಟ್ ವೈಸ್ ಹೇಗೆ ಸರ್ಕಲ್ನ ಯೂಸ್ ಮಾಡ್ತಾರೆ ಅನ್ನೋದು ನೀವು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೋಬೇಕು. ಅಂದ್ರೆ ಇದಕ್ಕೇನೆ ರೇಡಿಯಸ್ ಅಂತಾರೆ, ಇದಕ್ಕೇನೆ ಡಯಾಮೀಟರ್ ಅಂತಾರೆ, ಇದಕ್ಕೇನೆ ಸರ್ಕಂಫರೆನ್ಸಸ್ ಅಂತಾರೆ. ಸೊ ಇದನ್ನೆಲ್ಲ ನೀವು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಬೇಕು. ಓಕೆನಾ? ಸೊ ಹಾಗಾದ್ರೆ ಮಾತ್ರ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಕ್ಕಾಗೋದು. ನೆಕ್ಸ್ಟ್ ಇದು ಹೇಗೆ ಕಂಡುಹಿಡಿಯೋದು ಅಂತ ನೋಡೋಣ, ಬನ್ನಿ ನೋಡೋಣ. ಸೊ ಇವಾಗ ವಿಸ್ತೀರ್ಣದ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ವಿಸ್ತೀರ್ಣ, ಇದು ವೃತ್ತದ ವಿಸ್ತೀರ್ಣ πr² ಆಗಿರುತ್ತೆ ಅಂತ ಫಾರ್ಮುಲಾ ಇದೆ. ಸೊ ಇದು ಹೇಗೆ ಬಂತು ಅಂತ ನೋಡೋಣ. ಓಕೆನಾ? ಫಾರ್ ಎಕ್ಸಾಂಪಲ್ ನೋಡಿ, ಇದೊಂದು ವೃತ್ತ ಅಂದ್ರೆ ಒಂದು ಸರ್ಕಲ್. ಓಕೆ, ಈ ಸರ್ಕಲ್ನ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ಇದೊಂದು ರೆಕ್ಟ್ಯಾಂಗಲ್. ಹೌದಾ? ರೆಕ್ಟ್ಯಾಂಗಲ್ದು ನೀವು ವಿಸ್ತೀರ್ಣ ನಿಮಗೆ ಗೊತ್ತಿದೆ ಅಲ್ವಾ. ಸೊ ರೆಕ್ಟ್ಯಾಂಗಲ್ದು ಏನಾಗಿರುತ್ತೆ? ಲೆಂತ್ ವಿಡ್ತ್ ಆಗಿರುತ್ತೆ, ಅಥವಾ ಇದು ಲೆಂತ್ ವಿಡ್ತ್ ಅಂತ ಕೂಡ ಬರ್ಕೋಬಹುದು. ಲೆಂತ್ ಇಂಟು ವಿಡ್ತ್. ಓಕೆ, ಇದು ರೆಕ್ಟ್ಯಾಂಗಲ್ ಫಾರ್ಮುಲಾ ನಿಮಗೆ ಗೊತ್ತಿದೆ, ಉದ್ದ ಇಂಟು ಆಗಲ್ಲ ಅಂತ. ಓಕೆ, ಸೊ ಅದೇ ತರ ಈ ಸರ್ಕಲ್ದು ನಮ್ದು ವಿಸ್ತೀರ್ಣ ಬಂದ್ಬಿಟ್ಟು πr² ಅಂತ ಕೊಟ್ಟಿದ್ದಾರೆ. ಸೊ ಈ ಸರ್ಕಲ್ನ ಫಾರ್ ಎಕ್ಸಾಂಪಲ್ ಇವಾಗ ಪಾರ್ಟಿಷನ್ಸ್ ಆಗಿ ಡಿವೈಡ್ ಮಾಡ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 4 ಪಾರ್ಟಿಷನ್ ಮಾಡಿದೆ ಅಂತ ಅನ್ಕೊಳ್ಳಿ. ಬೇಡ ಅಂದ್ರೆ ಇನ್ನ 2 ಪಾರ್ಟಿಷನ್ಸ್ ಮಾಡೋಣ. ಓಕೆ, ಇನ್ನ 2 ಪಾರ್ಟಿಷನ್ಸ್ ಮಾಡಿದ್ರೆ ನಮ್ಗೆ ಎಷ್ಟು ಪಾರ್ಟಿಷನ್ಸ್ ಆದ್ವು? ಇಲ್ಲಿ ಮೇಲ್ಗಡೆ 4 ಪಾರ್ಟಿಷನ್ ಆಯ್ತು, ಕೆಳಗಡೆ 4 ಪಾರ್ಟಿಷನ್ ಆಯ್ತು. ಸೊ ಇದನ್ನ ಅಗೇನ್ ಇವಾಗ ಸರ್ಕಲ್ ಇರೋದನ್ನ, ಇದೊಂದು ಸರ್ಕಲ್ ಇದೊಂದಿದೆ ಅಲ್ವಾ. ಸೊ ಇದೊಂದು ಪಾರ್ಟಿಷನ್, ಇದೊಂದು ಪಾರ್ಟಿಷನ್, ಇದೊಂದು ಪಾರ್ಟಿಷನ್, 4 ಪಾರ್ಟಿಷನ್ಸ್ ಇದೆ. ಸೊ ನಾವು ಅದನ್ನ ಹೇಗೆ ಬರ್ಕೋಬಹುದು ಅಂದ್ರೆ ನೋಡಿ, ಇದು ಸೇಮ್ ಒಂದು ಪಿಜ್ಜಾನ ಕಟ್ ಮಾಡಿದಾಗ, ಇದನ್ನ ಒಂದು ಪೀಸ್ ಆಫ್ ಪಿಜ್ಜಾನ ಹೊರಗಡೆ ತೆಗೆದಾಗ ನಮ್ಗೆ ಇಲ್ಲಿ ಹೇಗೆ ಕಾಣಿಸುತ್ತೆ? ಈ ರೀತಿ ಕಾಣಿಸುತ್ತೆ. ಹೌದಾ? ಸೇಮ್ ಅದೇ ತರ 4 ಪೀಸ್ನ ತೆಗೆದಾಗ ನಾವು ಇದನ್ನ ಈ 4 ಪೀಸ್ನ ಈ ತರ ಜೋಡಿಸ್ಬೋದು. ಹೌದಾ? ಕೆಳಗಡೆ 4 ಪೀಸ್ನ ಈ ತರ ಜೋಡಿಸಿದ್ವಿ ಅಂತ ಅನ್ಕೊಳ್ಳಿ. ಸೊ ನೆಕ್ಸ್ಟ್ ಈ 4 ಪೀಸ್ ಇದೆ, ಅದನ್ನ ಯಾವ ರೀತಿ ಜೋಡಿಸ್ಬೋದು ಅಂದ್ರೆ
ಅಗೇನ್ ಈ ತರ ಜೋಡಿಸ್ಬೋದು. ಹೌದಾ? ಸೊ ಇದು ಒಂದು ಫಾರ್ಮ್ ಆಫ್ ರೆಕ್ಟ್ಯಾಂಗಲ್ ರೀತಿಲಿ ನಾವು ಜೋಡಿಸ್ಬೋದು. ಇದನ್ನ ಅಂದ್ರೆ ಸರ್ಕಲ್ ಅಲ್ಲಿ ಇರ್ತಕ್ಕಂಥದ್ದನ್ನ ನಾವು ಈ ತರ ಕೂಡ ಜೋಡಿಸ್ಬೋದು ಅಂತ ಅರ್ಥ ಆಯ್ತು ಇದರಿಂದ. ಸೊ ಇದು ನೋಡಿ, ಇದು ಇಲ್ಲಿಂದ ಇಲ್ಲಿಗೆ ನಾವು ಮೆಷರ್ ಮಾಡೋದಾದ್ರೆ ನಮ್ಗೆ ಆಲ್ರೆಡಿ ಗೊತ್ತಿದೆ, ಇಲ್ಲಿಂದ ಇಲ್ಲಿಗೆ ಮೆಷರ್ ಮಾಡೋದಾದ್ರೆ ಇದು ಆರ್ ಅಂತ ಗೊತ್ತಿದೆ ನಮಗೆ. ಸೊ ಇದನ್ನ ಆರ್ ಅಂತ ಬರ್ಕೊಳ್ಳೋಣ. ಓಕೆ, ಇದು ಆರ್ ಆದ್ರೆ ಇಲ್ಲಿ ನಮಗೆ ಲೆಂತ್ ಎಷ್ಟಾಗಬೇಕು, ಲೆಂತ್ ನಮಗೆ ಗೊತ್ತಿಲ್ಲ, ಇಲ್ಲಿ ಕ್ಯಾಲ್ಕುಲೇಟ್ ಮಾಡಕ್ ಬರ್ತಾ ಇಲ್ಲ ನಮಗೆ. ಇಲ್ಲಿ ಏನಕ್ಕೆ ಇನ್ನೊಂದು ರೆಫರೆನ್ಸ್ ತಗೊಂಡು ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತಂದ್ರೆ ನೋಡಿ, ಈ ಸರ್ಕಂಫರೆನ್ಸಸ್ ನಮಗೆ ಗೊತ್ತಿದೆ. ಕಂಪ್ಲೀಟ್ ಒಂದು ಸರ್ಕಲ್ ಅಂದ್ರೆ ಕಂಪ್ಲೀಟ್ ಒಂದು ಸರ್ಕಲ್ ಅಂದ್ರೆ ಇಲ್ಲಿಂದ ಇಷ್ಟು ಆಡ್ ಮಾಡ್ಕೊಂತ ಬಂದಾಗ ಕಂಪ್ಲೀಟ್ ಒಂದು ಸರ್ಕಲ್ ಸರ್ಕಂಫರೆನ್ಸಸ್ ನಮಗೆ ಏನ್ ಗೊತ್ತಿದೆ ಆಲ್ರೆಡಿ ನಾವು ಕಂಡುಹಿಡಿದಿದ್ವಲ್ವಾ. ಸೊ 2πr ಸರ್ಕಂಫರೆನ್ಸಸ್ ಅಂದ್ರೆ ಏನು, ಸುತ್ತಳತೆ ಅಂತ ಅರ್ಥ. ನಮಗೆ ಸುತ್ತಳತೆ ಗೊತ್ತಿದೆ 2πr ಅಂತ. ಸೊ ಇದಷ್ಟು ಸುತ್ತಳತೆ 2πr ಆದ್ರೆ ಕಂಪ್ಲೀಟ್ ಸುತ್ತಳತೆ ಬೇಡ ನಮಗೆ. ಇಲ್ಲೇನು ಒಂದು ರೆಕ್ಟಾಂಗಲ್ ರೀತಿಲಿ ನಮಗೆ ಜಸ್ಟ್ ಒಂದ್ರದ್ದು ಲೆಂತ್ ಬೇಕು. ಹಾಗಾದ್ರೆ ನಾವೇನ್ ಮಾಡ್ತೀವಿ, ಡಿವೈಡೆಡ್ ಬೈ 2 ಮಾಡ್ಬೋದಾ ಇದನ್ನ. ಸೊ ಇದು ಕಂಪ್ಲೀಟ್ ಅಲ್ಲ, ನಮಗೆ ಬೇಕಾಗಿರೋದು ಜಸ್ಟ್ ಲೆಂತ್ ಅಷ್ಟೇ. ಸೊ ಡಿವೈಡ್ ಬೈ 2 ಮಾಡಿದಾಗ ಇದಕ್ಕೂ ಕ್ಯಾನ್ಸಲ್ ಆಗಿ ಜಸ್ಟ್ πr ಬರುತ್ತೆ. ಅಂದ್ರೆ ಇದು πr ಅಂತ ಬರ್ಕೋಬೋದಾ, ಲೆಂತ್ನ ವಿಡ್ತನ್ನ r ಅಂತ ಬರ್ಕೋಬೋದಾ. ಸೊ ಆವಾಗ ನಮಗೆ ಇಲ್ಲಿ ಫಾರ್ಮುಲಾ ಆಲ್ರೆಡಿ ಗೊತ್ತಿದೆ, ಲೆಂತ್ ಇಂಟು ವಿಡ್ತ್ ಅಂತ. ಸೊ ಇದನ್ನ ನಾವೀಗ ಏನಂತ ಬರಿಬೋದು, ವಿಸ್ತೀರ್ಣನ ಏನಂತ ಕರೀತಾರೆ, ಏರಿಯಾ ಆಫ್ ಅ ಸರ್ಕಲ್. ಸೊ ಏರಿಯಾ ಆಫ್ ಅ ಸರ್ಕಲ್ನ ಏನಂತ ಬರಿಬೋದು, ಲೆಂತ್ ಇಂಟು ವಿಡ್ತ್ ಅಲ್ಲಿ ಲೆಂತ್ ಎಷ್ಟು ಬಂತು πr ಇಂಟು ವಿಡ್ತ್ ಎಷ್ಟು ಬಂತು r. ಸೊ ಇದನ್ನ ಏನಂತ ಬರಿಬೋದು, πr² ಅಂತ ಬರಿಬೋದು. ಗೊತ್ತಾಯ್ತಾ ಹೇಗೆ ಫಾರ್ಮುಲಾ ಬಂತು πr² ಅಂತೇಳಿ. ಇದಿಷ್ಟೇನೆ. ಇನ್ನೊಂದು ರೀತಿಯಲ್ಲಿ ಬರೆಯೋದಾದ್ರೆ ನೋಡಿ, ಇದೊಂದು ಸರ್ಕಲ್ನ ನಾವು ಈ ತರ ಪೀಸಸ್ ಆಗಿ ಜೋಡಿಸಿ ಫಾರ್ಮುಲಾನ ಡಿರೈವ್ ಮಾಡೋ ಬದಲು ಇನ್ನೊಂದು ತರ ಕ್ವೆಶನ್ಸ್ ಕೂಡ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಇದೊಂದು ಸರ್ಕಲ್, ಇದು ಒಂದು ಸರ್ಕಂಫರೆನ್ಸಸ್, ಔಟ್ಲೈಯರ್ ಸರ್ಕಂಫರೆನ್ಸಸ್ 2πr ಇದೆ. ಓಕೆ, ಸೊ ಅದೇ ತರ ಇನ್ನೂ ಒಂದು ಸರ್ಕಲ್ದು, ಇನ್ನೂ ಒಂದು ಸರ್ಕಲ್ ಈ ತರ ಕೂಡ ಮಾಡ್ಬೋದು. ಅಂದ್ರೆ ಇದು ಒಂದು ಸರ್ಕಂಫರೆನ್ಸಸ್, ಇದು ಒಂದು ಸರ್ಕಂಫರೆನ್ಸಸ್, ಇದು ಕೂಡ ಒಂದು ಈ ತರ ಮಾಡ್ಕೊಂತ ಹೋದಾಗ ಎಲ್ಲದನ್ನು ಆಡ್ ಮಾಡಿದ್ರು ಕೂಡ ನಮಗೆ ವಿಸ್ತೀರ್ಣಕ್ಕೆ ಇದು ಈಕ್ವಲ್ ಆಗಿರ್ಬೇಕು, ಈ ಅಮೌಂಟ್ ಈಕ್ವಲ್ ಆಗಿರುತ್ತೆ. ಓಕೆ, ಇದು ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ಈ ತರ ಕೂಡ ಪ್ರಾಬ್ಲಮ್ಸ್ ಕೊಡ್ತಾರೆ. ನೀವು ವಿಸ್ತೀರ್ಣ ಅಂದ ತಕ್ಷಣ ಈ ತರ ಅಸಂಪ್ಷನ್ ಮಾಡ್ಕೋಬಹುದು, ಇಲ್ಲ ಈ ತರ ಕೂಡ ಅಸಂಪ್ಷನ್ ಮಾಡ್ಕೋಬಹುದು. ಅದೇ ನೀವು ಸುತ್ತಳತೆ ಅಂತಂದ್ರೆ ಆಲ್ರೆಡಿ ಲಾಸ್ಟ್ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡ್ದಂಗೆ ಒಂದು ಸರ್ಕಲ್ನ ಎಕ್ಸ್ಪ್ಯಾಂಡ್ ಮಾಡಿ ಬರೆಯೋದು. ಅರ್ಥ ಆಯ್ತಲ್ವಾ? ಸೊ ಇದಿಷ್ಟು ಫಾರ್ಮುಲಾ ಕೂಡ ತುಂಬಾನೇ ಇಂಪಾರ್ಟೆಂಟು. ಇದೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಂಡೆ. ನೆಕ್ಸ್ಟ್ ಎಕ್ಸರ್ಸೈಸ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಣ. ಓಕೆನಾ, ಬನ್ನಿ ನೋಡೋಣ. ನೋಡಿ, ಅಭ್ಯಾಸ 5.1 ನಲ್ಲಿ ಏನ್ ಕೊಟ್ಟಿದ್ದಾರೆ, 2 ವೃತ್ತಗಳ ತ್ರಿಜ್ಯಗಳು ಕ್ರಮವಾಗಿ 19 ಸೆಂಟಿಮೀಟರ್ ಮತ್ತು 9 ಸೆಂಟಿಮೀಟರ್ ಇದೆ. ಈ 2 ವೃತ್ತಗಳ ಪರದಿಗಳ ಮೊತ್ತಕ್ಕೆ ಸಮನಾದ ವೃತ್ತ ಪರದಿಯನ್ನು ಹೊಂದಿರುವ ಮತ್ತೊಂದು ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ನೋಡಿದಾಗೆ ನಮಗೆ ಗೊತ್ತಾಗುತ್ತೆ. ನೋಡಿ, 2 ತ್ರಿಜ್ಯಗಳು ಕ್ರಮವಾಗಿ ಅಂತಂದ್ರೆ ನಾವು ಒಂದು ಡಯಾಗ್ರಾಮ್ ರೀತಿಯಲ್ಲಿ ಬರ್ಕೊಂಡಾಗ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನೋಡಿ, ಒಂದ್ ಪ್ರಶ್ನೆದ ಏನ್ ಕೊಟ್ಟಿದ್ದಾರೆ, 19 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲೊಂದು ಸರ್ಕಲ್ ತಗೋಣ. ಈ ಸರ್ಕಲ್ದು ತ್ರಿಜ್ಯ ಅಂದ್ರೆ ಏನು, ರೇಡಿಯಸ್. ಸೊ ಇದು ಒಂದು 19 ಸೆಂಟಿಮೀಟರ್ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಇನ್ನೊಂದು ಏನ್ ಕೊಟ್ಟಿದ್ದಾರೆ, 9 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಒಂದು ಚಿಕ್ಕ ಸರ್ಕಲ್ ಹಾಕೊಳ್ಳೋಣ. ಓಕೆ, ಇದು 9 ಸೆಂಟಿಮೀಟರ್ ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಈ 2 ವೃತ್ತಗಳ ಪರದಿಗಳ ಮೊತ್ತಕ್ಕೆ ಸಮನಾದ ವೃತ್ತ ಪರದಿಯನ್ನು ಹೊಂದಿರೋ ಮತ್ತೊಂದು ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಅರ್ಥ ಏನು, ಇನ್ನೊಂದು ವೃತ್ತ ಇದೆ, ಆ ವೃತ್ತದ ತ್ರಿಜ್ಯವನ್ನ ಕಂಡುಹಿಡಿಬೇಕು. ಸೊ ಇದು R1 ಅಂತ ತಗೊಂಡ್ರೆ ಇದು R1 ಸರ್ಕಲ್, ಇದು R2, ಇದು R3 ಅಂತ ತಗೋಣ. ಓಕೆನಾ? ಸೊ ನೋಡಿ, ಇದು 19 ಸೆಂಟಿಮೀಟರ್ 9 ಸೆಂಟಿಮೀಟರ್ ಇಲ್ಲಿದು ನಮಗೆ ಗೊತ್ತಿಲ್ಲ ರೇಡಿಯಸ್, ಅಂದ್ರೆ ತ್ರಿಜ್ಯ ನಮಗೆ ಇದನ್ನ ಗೊತ್ತಿಲ್ಲ. ಇಲ್ಲಿ ಕೊಟ್ಟಿರೋದೇನು ಕ್ವಶನ್ ಅಲ್ಲಿ, 2 ವೃತ್ತಗಳ ಪರದಿಗಳ ಮೊತ್ತಕ್ಕೆ ಸಮನಾದ ಅಂತ ಕೊಟ್ಟಿದ್ದಾರೆ. ಪರದಿಗಳ ಮೊತ್ತ ಅಂದ್ರೆ ಏನು, ಇದನ್ನ ನಾವು ಈ ಸುತ್ತಳತೆಯನ್ನ ನಾವೇನಂತೀವಿ, ಪರದಿ ಅಂತಾನು ಸಹ ಕರಿತೀವಿ. ಸೊ ಅವ್ರು ಏನ್ ಕೊಟ್ಟಿರೋದು, ಇವೆರಡೂ ಪರದಿಗಳ ಮೊತ್ತ ಅಂದ್ರೆ ನಮಗೆ ಫಾರ್ಮುಲಾ ಗೊತ್ತಿದೆ ಅಲ್ವಾ. ಸೊ ಸುತ್ತಳತೆ ಫಾರ್ಮುಲಾ ಏನು, 2πr. ಸೊ ಇದ್ರದ್ದು 2πr ಅಂತ ಬರ್ಕೊಳ್ಳೋಣ. ಇಲ್ಲೂ ಕೂಡ 2πr ಅಂತ ಬರ್ಕೊಳ್ಳೋಣ. ಕ್ವಶನ್ ಅಲ್ಲಿ ಏನ್ ಕೊಟ್ಟಿರೋದು, ಈ 2ಗಳ ಮೊತ್ತ ಇದಕ್ಕೆ ಸಮ ಆಗಿದೆ ಅಂತ ಕೊಟ್ಟಿದ್ದಾರೆ. ಸೊ ನಾವು ಅದನ್ನ ಏನಂತ ಸಿಂಪ್ಲಿಫೈ ಮಾಡ್ಕೋಬಹುದು, ಪ್ಲಸ್ ಇಲ್ಲಿ ಈಕ್ವಲ್ಸ್ ಅಂತ ಹಾಕ್ಬೋದು. ಅಂದ್ರೆ ಈ 2 ಸರ್ಕಲ್ದು ಮೊತ್ತ ಇದಕ್ಕೆ ಈಕ್ವಲ್ ಆಗಿರುತ್ತೆ ಅಂತ ಅರ್ಥ. ಸೊ ಇದು ಏನೋ ಗೊತ್ತಾಯ್ತು ನಮಗೆ. ಬಟ್ ಇಲ್ಲಿ ಕಂಡುಹಿಡಿಯಕ್ಕೆ ಹೇಳಿರೋದು ಏನ್, ನಮಗೆ ರೇಡಿಯಸ್ ನ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ, ಅಂದ್ರೆ ತ್ರಿಜ್ಯವನ್ನ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ನಾವು ಇವಾಗ ನೋಡಿ R1 ವ್ಯಾಲ್ಯೂ ಬರ್ಕೊಂಬರೋಣ. ಇಲ್ಲಿ
ಏನು ಕೊಟ್ಟಿದ್ದಾರೆ 19 ಸೆಂಟಿಮೀಟರ್. ಸೊ ಈಗ R1 ಅಂತ ನಾವು ತಗೋಬಹುದು, C1 ಅಂತ ನಾವು ತಗೋಬಹುದು. ಓಕೆನಾ, ಇದು ಸರ್ಕಲ್ದು. ಇವಾಗ R1 ಅಂತ ತಗೋಣ. ಸೊ R2 ಬಂದ್ಬಿಟ್ಟು 9 ಸೆಂಟಿಮೀಟರ್, R3ದು ಕ್ವೆಶನ್ ಮಾರ್ಕ್ ಹಾಕೋಣ. ಸೊ ಇದನ್ನ ನೋಡಿ 2πr ಇಲ್ಲಿ ಪ್ಲಸ್ 2πr ಇದೆ, ಇಲ್ಲಿ ಈಕ್ವಲ್ಸ್ 2πr. ಇದು ಫಾರ್ಮುಲಾ R1 R2 R3 ಫಾರ್ಮುಲಾ. ಬಟ್ ನಾವು ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡೋ ಬದಲು ಮ್ಯಾಥ್ಸ್ ಅಲ್ಲಿ ನಾವು ಯಾವಾಗಲೂ ಹೇಗೆ ಮಾಡ್ತೀವಿ, ಎಷ್ಟಾಗುತ್ತೋ ಅಷ್ಟು ಲಾಸ್ಟ್ ವರೆಗೂ ಸಿಂಪ್ಲಿಫೈ ಮಾಡಿಬಿಟ್ಟು ಆಮೇಲೆ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸೊ ಅದನ್ನ ಈಕ್ವೇಶನ್ಸ್ ನಾವು ಸ್ವಲ್ಪ ಸಿಂಪ್ಲಿಫೈ ಮಾಡೋಣ. ಓಕೆನಾ, ಸೊ 2πr ಪ್ಲಸ್ 2πr ಈಕ್ವಲ್ಸ್ 2πr. ಇದನ್ನ R1 R2 R3 ಅಂತ ಬರ್ಕೊಳ್ಳೋಣ. ಸೊ ನಮಗೆ ಗೊತ್ತಾಗುತ್ತೆ ಫಸ್ಟ್ ಒಂದು, ಸೆಕೆಂಡ್ ಒಂದು, ಮತ್ತೆ ಅದು ಥರ್ಡ್ ಒನ್ ಅಂತ. ಓಕೆ, ಸೊ ಇದರಲ್ಲಿ ಕಾಮನ್ ತೆಗಿಯೋದು ಏನು ಕಾಮನ್ ತೆಗಿಬೋದು, 2πನ ಕಾಮನ್ ಆಗಿ ತೆಗಿಬೋದಾ? ಸೊ 2πನ ಕಾಮನ್ ಆಗಿ ತೆಗೆದಾಗ ಇಲ್ಲಿ ಏನು ಬರುತ್ತೆ, R1 ಪ್ಲಸ್ R2 ಸಿಗುತ್ತೆ. ಸೊ ಇಲ್ಲಿ ನೋಡಿ 2πr ಇದೆ. ಸೊ ಅದನ್ನ ಹಾಗೆ ಬರ್ಕೊಳ್ಳೋಣ, 2πr3. ಇಲ್ಲಿ ನಾವು ಕಂಡುಹಿಡಿಬೇಕಾಗಿರೋದೇನು, ಲಾಸ್ಟ್ ಅಂದ್ರೆ ಈ ತ್ರಿಜ್ಯದ R3ದು R ವ್ಯಾಲ್ಯೂನ ಕಂಡುಹಿಡಬೇಕು. ಅಂದ್ರೆ ಈ ಇಕ್ವೇಶನ್ ಅಲ್ಲಿ ನಾವು ಯಾವ್ದನ್ನ ಕಂಡುಹಿಡಬೇಕಾಗಿರೋದು R3ದು. ಸೊ ನಾವು ಇದನ್ನ ಇಂಟರ್ಚೇಂಜ್ ಮಾಡಿ ಯಾವ್ದನ್ನ ಕಂಡುಹಿಡಬೇಕು ಅದನ್ನ ಲೆಫ್ಟ್ ಸೈಡ್ ಅಲ್ಲಿ ಬರ್ಕೋಬೇಕು. ಹೌದಾ? ಸೊ ಇವಾಗ ಏನ್ ಮಾಡೋಣ, R3 ವ್ಯಾಲ್ಯೂ ಈಕ್ವಲ್ಸ್ ಇದನ್ನ 2π ಇಂಟು R1 ಪ್ಲಸ್ R2 ಡಿವೈಡೆಡ್ ಬೈ 2π ಅಂತ ಬರ್ಕೊಂಡಿದ್ದೀನಿ. ಜಸ್ಟ್ ಇಂಟರ್ಚೇಂಜ್ ಮಾಡಿ ಬರ್ಕೊಂಡಿದ್ದೀನಿ. ಈ ವ್ಯಾಲ್ಯೂನ ಕಂಡುಹಿಡಬೇಕಲ್ವಾ? ಸೊ ರೆಸ್ಟ್ ಆಫ್ ದ ವ್ಯಾಲ್ಯೂಸ್ನ ರೈಟ್ ಸೈಡ್ ಬರ್ಕೊಂಡಿದ್ದೀನಿ. ಇದೆಲ್ಲ ಅರ್ಥ ಆಯ್ತಲ್ವಾ? ಇವಾಗ ನೋಡಿ ಇಲ್ಲೂ 2π ಇದೆ, ಇಲ್ಲೂ 2π ಇದೆ. ನಾವು ಇದನ್ನ ಏನ್ ಮಾಡ್ಬೋದು, ಕ್ಯಾನ್ಸಲ್ ಮಾಡ್ಬೋದಲ್ವಾ? ನೆಕ್ಸ್ಟ್ ಏನ್ ಸಿಕ್ತು ನಮಗೆ, R1 ಪ್ಲಸ್ R2. ಸೊ ಇದು ಸಿಂಪ್ಲಿಫೈಡ್ ವರ್ಷನ್ ಆಫ್ ದಿಸ್ ಇಕ್ವೇಶನ್, R1 ಪ್ಲಸ್ R2. ಸೊ ರೇಡಿಯಸ್ 1 ರೇಡಿಯಸ್ 2 ನಮಗೆ ವ್ಯಾಲ್ಯೂಸ್ ಗೊತ್ತಿದೆ ಅಲ್ವಾ, ಇಲ್ಲಿ 19 ಸೆಂಟಿಮೀಟರ್ ಮತ್ತೆ 9 ಸೆಂಟಿಮೀಟರ್ ಅಂತ. ಸೊ ನಾವು ಇವಾಗ ಸಿಂಪಲ್ ಆಗಿ ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. 19 ಪ್ಲಸ್ 9 ಇದೇನು, R3 ಈಕ್ವಲ್ಸ್ 19 ಪ್ಲಸ್ 9 ಎಷ್ಟಾಗುತ್ತೆ, 28 ಆಗುತ್ತೆ. ಹೌದಾ? 28 ಇಲ್ಲಿ ಏನು ಕೊಟ್ಟಿದ್ದಾರೆ, ಸೆಂಟಿಮೀಟರ್. ಸೊ R3 ವ್ಯಾಲ್ಯೂ 28 ಸೆಂಟಿಮೀಟರ್. ಸೊ ನಮಗೆ ಇಲ್ಲಿ ಏನು ಬಂತು, ಇಲ್ಲಿ 28 ಸೆಂಟಿಮೀಟರ್ ಅಂತ ಬರೀಬೇಕು R3. ಇದರ ಅರ್ಥ ಏನು ಅಂತಂದ್ರೆ, ಇವಾಗ ನೋಡಿ ಇಲ್ಲಿ 9 ಸೆಂಟಿಮೀಟರ್ ಇದೆ, ಇಲ್ಲಿ 19 ಸೆಂಟಿಮೀಟರ್ ಇದೆ. ಸೊ ಇದು ಒಂದು ಸರ್ಕಲ್ ಅಲ್ವಾ, ಈ ಸರ್ಕಂಫರೆನ್ಸಸ್ ಮತ್ತೆ ಈ ಸರ್ಕಂಫರೆನ್ಸಸ್ ಅಂದ್ರೆ ಇದ್ರ ಸುತ್ತಳತೆನ ಆ್ಯಡ್ ಮಾಡಿದ್ರೆ ಇದ್ರ ಸುತ್ತಳತೆ ಬರಬೇಕು. ಸೊ ಇವಾಗ ನಾವು ಮಾಡಿದ್ರೆ ಇದನ್ನೆರಡನ್ನು ಆ್ಯಡ್ ಮಾಡಿದ್ರೆ ನಮಗೆ ಈಕ್ವಲೇ ಬರುತ್ತೆ. ನಮಗೆ ಇಲ್ಲಿ ಕಂಡುಹಿಡಿಯಬೇಕಾಗಿರೋದು ಇದ್ರದ್ದು ಸುತ್ತಳತೆ ಸಮ ಇದನ್ನ ನೋಡಿ ಅಂತ ಕೇಳಿಲ್ಲ. ಇವ್ರು ಕೇಳಿರೋದೇನಂದ್ರೆ ರೇಡಿಯಸ್ನ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಅದಕ್ಕೋಸ್ಕರ ನಾವು ಇದನ್ನ ಫಾರ್ಮುಲಾನ ಈ ತರ ಸಿಂಪ್ಲಿಫೈ ಮಾಡಿಬಿಟ್ಟು ಇದ್ರದ್ದು 19 ಸೆಂಟಿಮೀಟರ್, ಇದು 9 ಸೆಂಟಿಮೀಟರ್. ಸೊ R3 ವ್ಯಾಲ್ಯೂ ಇಲ್ಲಿ ಏನಂತ ಕಂಡುಹಿಡಿದ್ವಿ, 28 ಸೆಂಟಿಮೀಟರ್ ಅಂತ ಕಂಡುಹಿಡಿದೀವಿ. ಸೊ ಇದು ಅರ್ಥ ಆಯ್ತಲ್ವಾ? ಸುತ್ತಳತೆ ಅಂದ್ರೂ ಕೂಡ ಒಂದೇ, ಅಂಡ್ ಇದು ಪರದಿ ಅಂತ ಕೊಟ್ಟಿದ್ದಾರೆ. ಪರದಿ ಅಂದ್ರೆ ಒಂದು ಕಂಪ್ಲೀಟ್ ಸರ್ಕಲ್ ಪರದಿ ಅಂತ ಕೊಟ್ಟಿದ್ದಾರೆ. ಅರ್ಥ ಆಯ್ತಲ್ವಾ? ಸೊ ನೀವು ಈಕ್ವೇಶನ್ಸ್ ಎಲ್ಲ ಅಂಡ್ ಈ ಕ್ವೆಶನ್ಸ್ ಕೂಡ ತುಂಬಾನೇ ಸಿಂಪಲ್ ಇದೆ. ಫಸ್ಟಿಗೆ ನಾನು ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲೇ ಎಕ್ಸ್ಪ್ಲೇನ್ ಮಾಡಿದೀನಿ, ಯಾವ ರೀತಿ ಸುತ್ತಳತೆ ಅಂದ್ರೆ ಯಾವ ರೀತಿ ಸರ್ಕಲ್ ಹಾಕೋಬೇಕು ಅಂಡ್ ವಿಸ್ತೀರ್ಣ ಅಂದ್ರೆ ಯಾವ ರೀತಿ ಸರ್ಕಲ್ ಹಾಕೋಬೇಕು ಅಂತ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀನಿ. ಸೊ ಆ ವಿಡಿಯೋಸ್ ಎಲ್ಲ ವಿಜುವಲೈಸೇಷನ್ ನಿಮಗೆ ಅರ್ಥ ಆದ್ರೆ ಮಾತ್ರ ಈ ಎಲ್ಲಾ ಪ್ರಾಬ್ಲಮ್ಸ್ ನ ಸಿಂಪಲ್ ಆಗಿ ಸಾಲ್ವ್ ಮಾಡ್ಬೋದು. ಸೊ ಇದೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ, ಬನ್ನಿ ನೋಡೋಣ. ಇಲ್ಲಿ ಸೆಕೆಂಡ್ ಕ್ವೆಶನ್ ಏನಿದೆ ನೋಡಿ, ಎರಡು ವೃತ್ತಗಳ ತ್ರಿಜ್ಯಗಳು ಕ್ರಮವಾಗಿ 8 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ಗಳಾಗಿವೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಸೇಮ್ ಪ್ರೀವಿಯಸ್ ಪ್ರಾಬ್ಲಮ್ ತರನೇ ನೋಡಿ, ಎರಡು ವೃತ್ತಗಳು ಅಂತ ಕೊಟ್ಟಿದ್ದಾರೆ. ಸೊ ನಾವ್ ಇಲ್ಲಿ ಏನ್ ಮಾಡೋಣ, ಎರಡು ಸರ್ಕಲ್ ಹಾಕೋಣ. ಓಕೆ, ಕ್ರಮವಾಗಿ ತ್ರಿಜ್ಯಗಳು 8 ಸೆಂಟಿಮೀಟರ್ ಮತ್ತೆ 6 ಸೆಂಟಿಮೀಟರ್ ಇದೆ ಅಂತ ಅನ್ಕೊಳ್ಳಿ. ಸೊ ಇಲ್ಲಿ ಕೊಟ್ಟಿರೋದೇನು 8 ಸೆಂಟಿಮೀಟರ್, ಇಲ್ಲಿ ಬಂದ್ಬಿಟ್ಟು 6 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ ಇದನ್ನ R1 ಅಂತ ತಗೋಣ, ಇದನ್ನ R2 ಅಂತ ತಗೋಣ. ಓಕೆ, ನೆಕ್ಸ್ಟ್ ಕ್ವೆಶನ್ ಓದೋಣ. ಈ ಎರಡೂ ವೃತ್ತಗಳ ವಿಸ್ತೀರ್ಣದ ಮೊತ್ತಕ್ಕೆ ಸಮನಾದ ವಿಸ್ತೀರ್ಣವನ್ನು ಹೊಂದಿರುವ ಮತ್ತೊಂದು ತ್ರಿಜ್ಯದ ವೃತ್ತವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಏನ್ ಅರ್ಥ, ಇಲ್ಲಿ ವಿಸ್ತೀರ್ಣ ಕೇಳಿದ್ದಾರೆ. ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಏನ್ ಕೇಳಿದ್ರು, ಅದ್ರಲ್ಲಿ ಬಂದ್ಬಿಟ್ಟು ಕಂಪ್ಲೀಟ್ ಒಂದು ಸರ್ಕಲ್ ಸರ್ಕಂಫರೆನ್ಸಸ್ ಕೇಳಿದ್ರು. ಅಂದ್ರೆ ಏನು, ಸುತ್ತಳತೆಯನ್ನು ಕೇಳಿದ್ರು. ಇದರಲ್ಲಿ ವಿಸ್ತೀರ್ಣವನ್ನು ಕೇಳಿದ್ದಾರೆ. ಸೊ ನೋಡಿ, ಇವಾಗ ಇದು ಈಕ್ವಲ್ಸ್ ಇನ್ನೊಂದು ಸರ್ಕಲ್ ಹಾಕೋಬೇಕು. ಈ ಸರ್ಕಲ್ದು ತ್ರಿಜ್ಯ ಕಂಡುಹಿಡಿಯ ಕೇಳಿದ್ದಾರೆ, ಇದು R3. ಬಟ್ ನಮಗೆ ಇಲ್ಲಿ ಕ್ವೆಶನ್ ಅಲ್ಲಿ ಮಾಡಕ್ ಹೇಳಿರೋದೇನಿಲ್ಲಿ ವಿಸ್ತೀರ್ಣ ಅಂತ ಕೊಟ್ಟಿದ್ದಾರೆ. ಸೊ ವಿಸ್ತೀರ್ಣ ಅಂದ್ರೆ ಸೂತ್ರ ಏನೋ, ನಮಗಿಲ್ಲಿ ಫಾರ್ಮುಲಾ πr². ಸೊ ಇದು ಕೂಡ πr², ಇಲ್ಲೂ ಕೂಡ πr². ಇದು R1 R2 R3 ಅಂತ ತಗೋಣ. ಇಲ್ಲಿ ಇಕ್ವೇಶನ್ಸ್ ರೂಪದಲ್ಲಿ ಕೊಟ್ಟಿರೋದು ಏನ್, ಇಲ್ಲಿ ವಾಕ್ಯ ಏನ್ ಕೊಟ್ಟಿದ್ದಾರೆ, ಇದ್ರದ್ದು ಎರಡು R1 R2 ಮಾಡಿದಾಗ ಇಲ್ಲಿ R3 ಬರುತ್ತೆ ಅಂತ ಕೊಟ್ಟಿದ್ದಾರೆ. ಸೇಮ್ ಲಾಸ್ಟ್ ಪ್ರಾಬ್ಲಮ್ ತರನೇ, ಇದು ಜಸ್ಟ್ ಫಾರ್ಮುಲಾ ಡಿಫ್ರೆಂಟ್ ಇದೆ ಅಷ್ಟೇ. ಇದನ್ನ ಸಿಂಪ್ಲಿಫೈ ಮಾಡೋಣ ಇವಾಗ, ಬನ್ನಿ ನೋಡೋಣ.
R1 ಈಕ್ವಲ್ಸ್ 8 ಸೆಂಟಿಮೀಟರ್ ಇದೆ. R2 ಏನು ಕೊಟ್ಟಿದ್ದಾರೆ, 6 ಕೊಟ್ಟಿದ್ದಾರಲ್ವಾ, ಸೊ 6 ಸೆಂಟಿಮೀಟರ್. R3ನ ಕಂಡುಹಿಡಿಬೇಕು ನಾವು ಇವಾಗ. ಇದನ್ನು ಸಿಂಪ್ಲಿಫೈ ಮಾಡಿಬಿಡೋಣ, ಓಕೆನಾ. ಪೈ ಆರ್ ಸ್ಕ್ವೇರ್ ಪ್ಲಸ್ ಪೈ R2 ಸ್ಕ್ವೇರ್ ಈಕ್ವಲ್ಸ್ ಪೈ R3 ಸ್ಕ್ವೇರ್. ಓಕೆ, ಇಲ್ಲಿ ಕಾಮನ್ ಆಗಿರೋದೇನು ಪೈ. ಸೊ ನೆಕ್ಸ್ಟ್ ಇನ್ನೇನು ಉಳಿತು, R1 ಸ್ಕ್ವೇರ್ ಪ್ಲಸ್ R2 ಸ್ಕ್ವೇರ್ ಈಕ್ವಲ್ಸ್ ಇಲ್ಲೇನು ಬಂತು, ಪೈ R3 ಸ್ಕ್ವೇರ್. ಸೇಮ್ ಲಾಸ್ಟ್ ಪ್ರಾಬ್ಲಮ್ ಥರನೇ ನಾವು ಈಗ ಕಂಡುಹಿಡಿಬೇಕಾಗಿರೋದೇನು R3. ಸೊ ಇದನ್ನು ಈಕ್ವೇಷನ್ನ ರೀಅರೇಂಜ್ ಮಾಡಿ ಬರ್ಕೊಳ್ಳೋಣ. R3 ಸ್ಕ್ವೇರ್ ಈಕ್ವಲ್ಸ್ ಇಲ್ಲೇನು ಬರುತ್ತೆ, ಪೈ ಬರುತ್ತೆ. ನೆಕ್ಸ್ಟ್ ವ್ಯಾಲ್ಯೂ ಏನು ಬರುತ್ತೆ, ಪೈ ಇಂಟು R1 ಸ್ಕ್ವೇರ್ ಪ್ಲಸ್ R2 ಸ್ಕ್ವೇರ್ ಬರುತ್ತೆ. ಹೌದಾ, ಈ ವ್ಯಾಲ್ಯೂಗೂ ಕ್ಯಾನ್ಸಲ್ ಮಾಡಿದ್ರೆ ಇಲ್ಲೇನು ಬರುತ್ತೆ, R3 ಸ್ಕ್ವೇರ್ ಈಕ್ವಲ್ಸ್ R1 ಸ್ಕ್ವೇರ್ ಪ್ಲಸ್ R2 ಸ್ಕ್ವೇರ್ ಬರುತ್ತೆ. ಹೌದಾ, R1 ಇಲ್ಲಿ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ, 8 ಕೊಟ್ಟಿದ್ದಾರೆ. ಸೊ 8 ಪ್ಲಸ್ R2 ಏನು ಕೊಟ್ಟಿದ್ದಾರೆ, 6 ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರೋದೇನು, R ಸ್ಕ್ವೇರ್ 3. ಸೊ ನೀವು ಯಾವಾಗಾದ್ರೂ ನೋಡಿ ಇಲ್ಲಿ 8 ಅಂತ ಡೈರೆಕ್ಟಾಗಿ ಬರ್ಕೊಳಂಗಿಲ್ಲ, ಇಲ್ಲಿ ಸ್ಕ್ವೇರ್ ಇದೆ. ಸೊ ನಾವೇನು ಮಾಡಬೇಕು, 8 ಸ್ಕ್ವೇರ್ ಅಂತ ಬರ್ಕೋಬೇಕು. ಇಲ್ಲಿ ಏನು ಮಾಡಬೇಕು, 6 ಸ್ಕ್ವೇರ್ ಅಂತ ಬರ್ಕೋಬೇಕು. ಅಂದರೆ ಇದೆಲ್ಲ ಸ್ಕ್ವೇರ್ ಫಾರ್ಮೆಟ್ ಇಲ್ಲದೆ ಈ ಸ್ಕ್ವೇರ್ನು ಕೂಡ ನಾವು ಲೇಟರ್ ಕ್ಯಾನ್ಸಲ್ ಮಾಡಬೇಕು. ಸೊ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ, 64 ಬರುತ್ತೆ ಆನ್ಸರ್ ಅಲ್ವಾ. 8 × 8 64 ಬರುತ್ತೆ. ಪ್ಲಸ್ 6 × 6 ಮಾಡಿದ್ರೆ ಎಷ್ಟು ಬರುತ್ತೆ, 36 ಬರುತ್ತೆ. ಇದೆರಡೂ ಆ್ಯಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ, 64 ಪ್ಲಸ್ 36 100 ಬರುತ್ತೆ. ಹೌದಾ, ಸೊ ಇದು R3 ಸ್ಕ್ವೇರ್ ವ್ಯಾಲ್ಯೂ. ನಾವಿಲ್ಲಿ ಕಂಡುಹಿಡಿಬೇಕಾಗಿರೋದೇನು, R ವ್ಯಾಲ್ಯೂ. ಸೊ R ಈಕ್ವಲ್ಸ್ 100 ಅಂತ ಡೈರೆಕ್ಟ್ ಆಗಿ ಬರೀಬಾರ್ದು, ಇಲ್ಲಿ ನೋಡ್ಕೋಬೇಕು ನಾವು. ಇಲ್ಲಿ ಕ್ವೆಶನ್ ಅಲ್ಲಿ ಸಾಲ್ವ್ ಮಾಡ್ಕೊಂತ ಬರೋದ್ರೆ R ಸ್ಕ್ವೇರ್ದು ವ್ಯಾಲ್ಯೂ 100. ಸೊ ನಾವು ಕಂಡುಹಿಡಿಬೇಕಾಗಿರೋದೇನು, R ವ್ಯಾಲ್ಯೂ. ಸೊ ಅದನ್ನ ಹೇಗೆ ಬರೀಬೇಕು ಅಂದರೆ, R ಸ್ಕ್ವೇರ್ ಈಕ್ವಲ್ಸ್ 100. ಯಾವುದಾದ್ರೂ ಒಂದು ವ್ಯಾಲ್ಯೂನ ಸ್ಕ್ವೇರ್ ಟರ್ಮಲ್ಲಿ ಮಾಡ್ಬೇಕಂತಂದ್ರೆ ಏನು ಮಾಡ್ಬೋದು, ಇದು 10 × 10 100 ಬರುತ್ತಾ. ಸೊ ನಾವು ಇದನ್ನ ಏನಂತ ಬರೀಬೋದು, 10 ಸ್ಕ್ವೇರ್ ಅಂತ ಬರೀಬೋದಾ, 10 ಸ್ಕ್ವೇರ್ ಅಂತ ಬರಿಬೋದಾ. ಸೊ R ಈಕ್ವಲ್ಸ್ ಏನಂತ ಬರಿಬೋದು, 10 ಅಂತ ಬರಿಬೋದು. ಸೊ ಇದನ್ನ ರೂಟ್ ಮಾಡಿದ್ರು ಕೂಡ ಅದು ಕ್ಯಾನ್ಸಲ್ ಆಗುತ್ತೆ. ಸೊ R ಈಕ್ವಲ್ಸ್ 10 ಅಂದರೆ ಇದು ರೇಡಿಯಸ್ ಎಷ್ಟಿದು, R ಈಕ್ವಲ್ಸ್ 10 ಬಂತು. ಅಂದರೆ R3 ಈಕ್ವಲ್ಸ್ 10. ಅರ್ಥ ಆಯ್ತಲ್ವಾ. ಇದು ಜಸ್ಟು ವಿಸ್ತೀರ್ಣವನ್ನು ಕೇಳಿದರೆ, ಸೊ ಅದ್ರ ಪ್ರಕಾರ ಫಾರ್ಮುಲಾ ಹಾಕ್ಬಿಟ್ಟು ಮಾಡಬೇಕು. ವಿಸ್ತೀರ್ಣ ಅಂದರೆ ಏನಂತ ಕರಿತೀವಿ, ಏರಿಯಾ ಆಫ್ ಸರ್ಕಲ್ನ ನಾವು ವಿಸ್ತೀರ್ಣ ಅಂತ ಕರಿತೀವಿ. ಓಕೆನಾ, ಇದೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಂಡ್ರೆ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ, ಬನ್ನಿ ನೋಡೋಣ. ಥರ್ಡ್ ಪ್ರಾಬ್ಲಮ್ ಏನು ಕೊಟ್ಟಿದ್ದಾರೆ, ಕೇಂದ್ರದಿಂದ ಆರಂಭಿಸಿ ಬಂಗಾರ, ಕೆಂಪು, ನೀಲಿ, ಕಪ್ಪು ಮತ್ತು ಬಿಳಿ ಎಂಬ 5 ಅಂಕಗಳಿಯ ವಲಯಗಳನ್ನು ಒಳಗೊಂಡಿರುವ ಬಾಣದ ಗುರಿ ಫಲಕವನ್ನು 5.3 ತೋರಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ನಾವು ಅದೊಂದು ಡಯಾಗ್ರಾಮ್ನ ಇಲ್ಲಿ ಬರ್ಕೊಳ್ಳೋಣ. ಸೊ ಈಸಿ ಆಗುತ್ತೆ, ಕ್ವೆಶನ್ಸ್ ರೀಡ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಫಸ್ಟ್ ಏನು ಕೊಟ್ಟಿದ್ದಾರೆ, ಒಂದು ಸರ್ಕಲ್ ಕೊಟ್ಟಿದ್ದಾರೆ, ಇದನ್ನ ಬಂಗಾರ ಅಂತ ಬರ್ತಿದ್ದಾರೆ ಅಲ್ವಾ. ಸೊ ನೆಕ್ಸ್ಟ್ ಒಂದು ಸರ್ಕಲಲ್ಲಿ ಏನು ಬರ್ತಿದ್ದಾರೆ, ಇದನ್ನ ಕೆಂಪು ಅಂತ ಬರ್ದಿದ್ದಾರೆ. ಹೌದಾ, ಸೊ ನೆಕ್ಸ್ಟ್ ಒಂದು ಸರ್ಕಲಲ್ಲಿ ಏನು ಬರ್ದಿದ್ದಾರೆ, ನೀಲಿ ಅಂತ ಕೊಟ್ಟಿದ್ದಾರೆ. ಓಕೆ, ಇನ್ನ ಒಂದು ಸರ್ಕಲಲ್ಲಿ ಏನು ಮಾಡಿದ್ದಾರೆ, ಕಪ್ಪು ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ನೆಕ್ಸ್ಟ್ ಇನ್ನ ಒಂದು ಸರ್ಕಲಲ್ಲಿ ಏನು ಕೊಟ್ಟಿದ್ದಾರೆ, ಬಿಳಿ ಅಂತ ಕೊಟ್ಟಿದ್ದಾರೆ. ಇದು ಒಂದು ಚಿತ್ರ ಅಲ್ವಾ. ಈ ಚಿತ್ರದಲ್ಲಿ ಬಂಗಾರ ವಲಯವು ವ್ಯತ್ಯಾಸವು 21 ಸೆಂಟಿಮೀಟರ್ ಆಗಿದ್ದು, ಅದಾದ ಪ್ರತಿಯೊಂದು ವಲಯಗಳು 10.5 ಸೆಂಟಿಮೀಟರ್ ಅಗಲಗಳನ್ನು ಹೊಂದಿವೆ ಅಂತ ಕೊಟ್ಟಿದ್ದಾರೆ. ಸೊ ಈ 5 ಅಂಕಗಳಿಯ ವಲಯಗಳನ್ನು ಪ್ರತಿಯೊಂದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರೋದು ನಮಗೆ ಎರಡೇ ವ್ಯಾಲ್ಯೂ, ಒಂದು 21 ಸೆಂಟಿಮೀಟರ್ ಆಗಿದ್ದು ಅಂತ ಕೊಟ್ಟಿದ್ದಾರೆ. ಆ 21 ಸೆಂಟಿಮೀಟರ್ ಏನು ಕೊಟ್ಟಿದ್ದಾರೆ, ಬಂಗಾರ ವಲಯದ ವ್ಯಾಸ. ವ್ಯಾಸ ಅಂದ್ರೆ ಏನು, ಡಯಾಮೀಟರ್ ಅಲ್ವಾ. ಸೊ ಇದ್ರದಿಷ್ಟ್ರದ್ದು ವ್ಯಾಸ ಕೊಟ್ಟಿದ್ದಾರೆ. ಕಂಪ್ಲೀಟ್ ವ್ಯಾಸ ಎಷ್ಟು ಕೊಟ್ಟಿದ್ದಾರೆ, 21 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ಪ್ರತಿಯೊಂದು ವಲಯಗಳ 10.5 ಸೆಂಟಿಮೀಟರ್ ಅಗಲಗಳನ್ನು ಹೊಂದಿವೆ ಅಂತ ಕೊಟ್ಟಿದ್ದಾರೆ. ಸೊ ಇದ್ರ ಡಿಸ್ಟೆನ್ಸ್ ಅಷ್ಟೇ ಕೊಟ್ಟಿದ್ದಾರೆ. ಓಕೆ, ಇದರಿಂದ ಇದಕ್ಕೆ ಎಷ್ಟಿದೆ, ಇದರಿಂದ ಎಷ್ಟಿದೆ, ಇದರಿಂದ ಇದಕ್ಕೆ ಎಷ್ಟಿದೆ ಅಂತೇಳಿ ಡಿಸ್ಟೆನ್ಸ್ನ ಕೊಟ್ಟಿದ್ದಾರೆ, ಅಂದರೆ ಅಗಲ ಕೊಟ್ಟಿದ್ದಾರೆ. 10.5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ಇದು ಒಂದು ಬಿಂದು, ಈ ಬಿಂದುವಿನಿಂದ ಇದರಲ್ಲಿ ಡಯಾಮೀಟರ್ ಕೊಟ್ಟಿದ್ದಾರೆ, ಇನ್ನು ಉಳಿದದ್ದೆಲ್ಲದನ್ನು ಅಗಲ ಎಷ್ಟೆಷ್ಟಿದೆ ಅಂತ ಕೊಟ್ಟಿದ್ದಾರೆ. ಇಷ್ಟೇ ಈ ಕ್ವೆಶನ್ಸ್ ಅಲ್ಲಿ ಕೊಟ್ಟಿರೋದು. ಅದಾದ್ಮೇಲೆ ಈ 5 ಅಂಕಗಳಿಯ
ವಲಯಗಳ ಪ್ರತಿಯೊಂದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟರೆ. ಇಲ್ಲಿ ಕಂಡುಹಿಡಿ ಕೇಳಿರೋದೇನು ನಮಗೆ? ವಿಸ್ತೀರ್ಣ. ವಿಸ್ತೀರ್ಣ ಅಂದ್ರೆ ಲಾಸ್ಟ್ ಪ್ರಾಬ್ಲಮ್ ತರ ಸೇಮ್ ಪೈ ಆರ್ ಸ್ಕ್ವೇರ್ ವಿಸ್ತೀರ್ಣ ಅಂದ್ರೆ ಅಲ್ವಾ. ಸೊ ಅಂದ್ರೆ ಏನು? ಏರಿಯಾ ಆಫ್ ಸರ್ಕಲ್ ಅಲ್ವಾ. ಇದು ಫಾರ್ಮುಲಾ. ಇದೆಲ್ಲ ಕ್ವಶನ್ ಎಲ್ಲ ಅರ್ಥ ಆಯ್ತಲ್ವಾ? ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಈ ಪೈ ಆರ್ ಸ್ಕ್ವೇರ್ ಇದು ಪ್ರತಿಯೊಂದು ಸರ್ಕಲ್ ಇಂದ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇದು ಪ್ರತಿಯೊಂದು ಸರ್ಕಲ್ ಇಂದ ಕಂಡುಹಿಡಿಯೋಕ್ಕಿಂತ ಮುಂಚೆ ಈ ಸರ್ಕಲ್ದು ಕಂಡುಹಿಡಿಬೇಕಂದ್ರೆ ಏನೇನು ವ್ಯಾಲ್ಯೂಸ್ ಬೇಕು ನಮಗೆ, ಅದೆಲ್ಲ ವ್ಯಾಲ್ಯೂಸ್ ಇದೆನಾ ಅಂತ ನೋಡೋಣ. ಸೊ ಈ ವ್ಯಾಲ್ಯೂಸ್ ಎಲ್ಲ ಏನ್ ಕೊಟ್ಟಿದ್ದಾರೆ? ಡಯಾಮೀಟರ್ ಕೊಟ್ಟಿದ್ದಾರೆ ನಮಗೆ. ಸೊ ಡಯಾಮೀಟರ್ ಕೊಟ್ರೆ ನಾವು ರೇಡಿಯಸ್ ಕಂಡುಹಿಡ್ಕೋಬಹುದಾ? ಏನಕ್ಕಂದ್ರೆ ಡಯಾಮೀಟರ್ ಅಂದ್ರೆ ಡಿ ಅಂದ್ರೆ ನಮಗೆ ಆಲ್ರೆಡಿ ಗೊತ್ತಿದೆ 2r ಅಂತ ಅಲ್ವಾ. ಏನಕ್ಕೆ ಅಂತಂದ್ರೆ ಇಲ್ಲಿಂದ ಇಲ್ಲಿಗೆ ಒಂದು ಆರ್ ರೇಡಿಯಸ್ ಇರುತ್ತೆ, ಇಲ್ಲಿಂದ ಇಲ್ಲಿಗೆ ಒಂದು ಆರ್ ರೇಡಿಯಸ್ ಇರುತ್ತೆ. ಬಟ್ ನಮ್ಗೆ ಇಲ್ಲಿ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಬರ್ಬೇಕಾಗಿರೋದು ಆರ್ ರೇಡಿಯಸ್ ಅಲ್ಲ. ಸೊ ನಾವು ಇದನ್ನ ಏನಂತ ಮಾಡ್ಬೋದು? ನಾವು ಆರ್ ಕಂಡುಹಿಡಿಬೇಕಂದ್ರೆ ಡಿ ಡಿವೈಡೆಡ್ ಬೈ 2 ಮಾಡ್ಬೋದಾ? ಸೊ ಇದನ್ನ ಡಿ ಡಿವೈಡ್ ಬೈ 2 ಮಾಡಿದ್ರೆ 21 ಇದೆ ಅಲ್ವಾ. ಕೊಟ್ಟಿರೋ ವ್ಯಾಲ್ಯೂ ನಮ್ಗೆ ಎಷ್ಟಿದೆ ಇಲ್ಲಿ? ಕರೆಕ್ಟ್ ಅಲ್ವಾ? 21 ತಾನೆ. ಸೊ 21 ಡಿವೈಡೆಡ್ ಬೈ 2. ಸೊ ನೆಕ್ಸ್ಟ್ ಇದನ್ನ ಕ್ಯಾನ್ಸಲ್ ಮಾಡಿದ್ರೆ ನಮ್ಗೆ ಇಲ್ಲಿ ಎಷ್ಟು ಬರುತ್ತೆ? 2 1s ಇಲ್ಲಿ 2 1s 2 ಬರುತ್ತೆ ನೋಡಿ. ಈ ತರ ನೀವು ಡಿವೈಡ್ ಮಾಡಬೇಕು. 2 1s 2 ಬರುತ್ತೆ, 0 1 ಆಯಿತು ಅಲ್ವಾ. ನೆಕ್ಸ್ಟ್ 0 ಕೊಟ್ಬಿಟ್ಟು ನಾವು 0 ಇಳಿಸ್ಕೋಬೇಕಾಗುತ್ತೆ. ಸೊ 0.25 10 ಬರುತ್ತೆ ಅಲ್ವಾ. ಸೊ ನಮಗೆ ಇಲ್ಲಿ ರೇಡಿಯಸ್ ಎಷ್ಟು ಬಂತು? 10.5 ಬಂತು. ಸೊ ನಾವು ಇವಾಗ ಏರಿಯಾ ಆಫ್ ಈ ಸರ್ಕಲ್ ಅಂದ್ರೆ ಏರಿಯಾ ಆಫ್ ಗೋಲ್ಡ್ ನ ಕಂಡುಹಿಡಿಯೋಣ. ಸೊ ಇಲ್ಲಿ ಬರ್ಕೊಂತ ಹೋಗೋಣ. ಇವಾಗ ಏರಿಯಾ ಆಫ್ ಗೋಲ್ಡ್ ಎಷ್ಟು ಬರುತ್ತೆ? ಬಂಗಾರದ್ದು ನೋಡಿ ಇಲ್ಲಿ 10.5 ಇದೆ ಅಲ್ವಾ. ಸೊ ಇದ್ರದ್ದು ಬಂದ್ಬಿಟ್ಟು ಪೈ ಆರ್ ಸ್ಕ್ವೇರ್ ಇದೆ. ಸೊ ಪೈ ಆರ್ ಸ್ಕ್ವೇರ್ ಅಂತಂದ್ರೆ ನಮಗೆ ಪೈ ವ್ಯಾಲ್ಯೂ ಗೊತ್ತಿದೆ ಅಲ್ವಾ. ಎಷ್ಟು? 22 ಡಿವೈಡೆಡ್ ಬೈ 7. ಇಲ್ಲಿ ನಮಗೆ ಬಂದಿರೋ ವ್ಯಾಲ್ಯೂ ಎಷ್ಟು? 10.5 ರೇಡಿಯಸ್. ಸೊ ಇದನ್ನ 10.5 ಅಲ್ವಾ ಇಂಟು 10.5 ಅಂತನಾದ್ರೂ ಬರ್ಕೋಬಹುದು. ಇಲ್ಲ ಅಂತಂದ್ರೆ ಇದರಲ್ಲಿ 21 ಡಿವೈಡ್ ಬೈ 2 ಇದೆ ಅಲ್ವಾ. ಸೊ ಸಿಂಪ್ಲಿಫೈ ಮಾಡಕ್ ಈಸಿ ಆಗಲಿ ಅಂತೇಳಿ ನಾವು ಈ ತರ ಕೂಡ ಬರ್ಕೋಬಹುದು. 22 ಡಿವೈಡ್ ಬೈ 7 ಇಂಟು 21 ಡಿವೈಡ್ ಬೈ 2 ಇಂಟು 21 ಡಿವೈಡ್ ಬೈ 2 ಅಂತ ಕೂಡ ಬರ್ಕೋಬಹುದು. ಸಿಂಪ್ಲಿಫೈ ಮಾಡಕ್ ಈಸಿ ಆಗುತ್ತೆ. ಯಾಕಂದ್ರೆ ನೋಡಿ ಇಲ್ಲಿ 2 1s 2 2 1s 2 2 1s 2 ಮಾಡ್ಬೋದು ಹೌದಾ. 7 1s 7 3s ಮಾಡ್ಬೋದು ಅಲ್ವಾ. ಇಲ್ಲಿ ಎಷ್ಟು ಬಂತು ನಮಗೆ ಇಲ್ಲಿ ವ್ಯಾಲ್ಯೂ? 11 ಇಂಟು 3 ಇಂಟು 21. ಸೊ ಇಲ್ಲಿ ವ್ಯಾಲ್ಯೂಸ್ ಎಷ್ಟು ಬಂತು? 2 ಬಂತು. 11 3s ಎಷ್ಟು ಮಾಡ್ಬೋದು ನಾವು? 33 ಡಿವೈಡ್ ಬೈ 2 ಇಂಟು 21 ಮಾಡ್ಬೋದು. ಸೊ ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ? 693 ಬರುತ್ತೆ ಡಿವೈಡೆಡ್ ಬೈ 2. ಸೊ ಇದನ್ನ ಇನ್ನ ಸಿಂಪ್ಲಿಫೈ ಮಾಡಿ ಕ್ಯಾನ್ಸಲ್ ಮಾಡಿದ್ರೆ 2 1s 2 3s ಬರುತ್ತೆ, 2 4s 8 ಅಲ್ವಾ, 13 ಬರುತ್ತೆ, ಮತ್ತೆ 2 6s ಬರುತ್ತಲ್ವಾ, 3 4 6 ಬರುತ್ತೆ. ಆಮೇಲೆ 0.5 ಇಂದ 2 5s 10 ಮಾಡ್ಬೋದು. ಸೊ ಆನ್ಸರ್ ಎಷ್ಟು ಬಂತು? 346.5 ಬಂತು. ಇದಿಷ್ಟು ಅರ್ಥ ಆಯ್ತಲ್ವಾ. ಇದು ಏನು? ಏರಿಯಾ ಆಫ್ ಗೋಲ್ಡ್. ಸೊ ಏರಿಯಾ ಆಫ್ ಗೋಲ್ಡ್ ಎಷ್ಟು ಬಂತು ನಮಗಿಲ್ಲಿ? 346.5 ಬಂತು. ಇದೇನು? ಇದು ಏರಿಯಾ ಆಫ್ ಗೋಲ್ಡ್ ಅಂದ್ರೆ ಇದಿಷ್ಟು ಏರಿಯಾ. ಓಕೆ, ಇದಿಷ್ಟರದು 346.5 ಬಂತು. ಇವಾಗ ನೆಕ್ಸ್ಟ್ ನಾವು ಕಂಡುಹಿಡಿಬೇಕಾಗಿರೋದು ಯಾವ್ದ್ರದ್ದು? ಕೆಂಪು ಅಲ್ವಾ. ಈ ಕೆಂಪುದು ರೇಡಿಯಸ್ ಕಂಡುಹಿಡಿಬೇಕಂದ್ರೆ ಫಸ್ಟ್ ಥಿಂಗ್ ಇದಿಷ್ಟು ಬರುತ್ತೆ, ಇದಿಷ್ಟು ಕವರ್ ಆಗುತ್ತಲ್ವಾ. ಸೊ ಇದಷ್ಟರದ್ದು ಫಾರ್ಮುಲಾ ಗೊತ್ತು ನಮಗೆ, ಏನಂತ? ಪೈ ಆರ್ ಸ್ಕ್ವೇರ್ ಅಂತ. ಬಟ್ ನಮಗೆ ಇದಿಷ್ಟು ಇದರಲ್ಲಿ ಇನ್ಕ್ಲೂಡ್ ಆಗಲ್ಲ. ಈ ಕೆಂಪು ಸರ್ಕಲ್ ಅಲ್ಲಿ ಇದು ಇಷ್ಟು ಇನ್ಕ್ಲೂಡ್ ಆಗಲ್ಲ. ಏನಕ್ಕಂದ್ರೆ ಇದು ಆಲ್ರೆಡಿ ಗೋಲ್ಡ್ ಸರ್ಕಲ್ ಇದೆ ಅಲ್ವಾ. ಇದು ಕೆಂಪು ಸರ್ಕಲ್ ಅಷ್ಟೇ ಕಂಡುಹಿಡಿಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಯಾವಾಗ್ಲೂ ಏನ್ ಮಾಡ್ಬೇಕು? ಇದ್ರದ್ದು ಮೈನಸ್ ಇದು ಮಾಡಿದ್ರೆ ನಮಗೆ ಇಲ್ಲಿ ಉಳ್ದಿರೋದು ಸಿಗುತ್ತಲ್ವಾ. ಯಾಕೆಂದ್ರೆ ಇದು ಟೋಟಲ್ ಇರುತ್ತೆ. ಸೊ ಇದ್ರ ಮೈನಸ್ ಮಾಡಿದ್ರೆ ನಮ್ಗೆ ಇದು ಸಿಗುತ್ತೆ. ಅದೇ ತರ ನಾವು ಇದು ನಾರ್ಮಲ್ ವಿಜುವಲೈಸೇಷನ್ಸ್. ಸೊ ಇದೇ ತರ ನಾವು ಫಾರ್ಮುಲಾ ವೈಸ್ ಮಾಡ್ತಾ ಹೋಗೋಣ. ಓಕೆನಾ? ಬನ್ನಿ ನೋಡೋಣ. ಇಲ್ಲಿ ನೋಡಿ ಆಲ್ರೆಡಿ ನಮಗೆ ಇದ್ರದ್ದು ರೇಡಿಯಸ್ ಗೊತ್ತಿದೆ ಫಸ್ಟ್ ಒಂದು ಅಲ್ವಾ. ಸೊ ಇಲ್ಲಿಂದ ಇಲ್ಲಿಗೆ ರೇಡಿಯಸ್ ವ್ಯಾಲ್ಯೂ ನಮ್ಗೆ ಆಲ್ರೆಡಿ ಗೊತ್ತಿದೆ, ಕಂಡುಹಿಡಿದಿದ್ವಿ ಅಲ್ವಾ ನಾವು. ಸೊ 10.5 ಅಂತ ಇಲ್ಲಿ ಕೊಟ್ಟಿದ್ದಾರೆ. ಬಟ್ ಕ್ವೆಶನ್ ಅಲ್ಲಿ ಇದು ನಾವು ಕಂಡುಹಿಡಿದಿರೋದು ಫಸ್ಟ್ ಒಂದು ಏನ್ ಬಂಗಾರ ಅಂತ ಕೊಟ್ಟಿದ್ರಲ್ವಾ, ಈ ಸರ್ಕಲ್ದು ನಾವು ಕಂಡುಹಿಡಿದಿರೋದು 10.5 ರೇಡಿಯಸ್ ಅಂತ. ಬಟ್ ಇಲ್ಲಿ ಡಿಫ್ರೆನ್ಸ್ ಕೂಡ 10.5 10.5 10.5 10.5 ಅಂತ ಕೊಟ್ಟಿದ್ರು. ಓಕೆ, ಆವಾಗ ನಮಗೆ ಈ ಬಿಂದುವಿನಿಂದ ಇಲ್ಲಿಗೆ ರೇಡಿಯಸ್ ಗೊತ್ತು.
ಬಟ್ ಈ ಬಿಂದುವಿನಿಂದ ನಮಗೆ ಕಂಡುಹಿಡಿಬೇಕಾಗಿರೋದು ಕೆಂಪುದು. ಸೊ ಇಲ್ಲಿಂದ ಇಲ್ಲಿವರೆಗೂ ಕಂಡುಹಿಡ್ಕೋಬೇಕು ನಾವು ಇವಾಗ. ಸೊ ಇಲ್ಲಿಂದ ಇಲ್ಲಿವರೆಗೂ ಕಂಡುಹಿಡ್ಕೋಬೇಕಂದ್ರೆ ಏನು ಮಾಡಬೇಕು, ಈ 10.5 ಈ 10.5 ಆ್ಯಡ್ ಮಾಡಿದ್ರೆ ಇದ್ರದ್ದು ರೇಡಿಯಸ್ ಗೊತ್ತಾಗುತ್ತೆ ನಮಗೆ ಕೆಂಪುದು. ಸೊ ಅದನ್ನೇ ಮಾಡೋಣ ನಾವಿವಾಗ. ಓಕೆ, ಸೊ ಸೆಕೆಂಡ್ ಒನ್ ಏನು, ರೇಡಿಯಸ್ ಆಫ್ ರೆಡ್ ಸರ್ಕಲ್ ಅಂದರೆ ಇದು ಕೆಂಪುದು ಅಲ್ವಾ. ಸೊ ಇದನ್ನ ಏನಂತ ಬರ್ಕೋಬೋದು ನಾವು, ಇದು ಪ್ಲಸ್ ಇದು. ಸೊ ಅಂದರೆ 10.5 ಪ್ಲಸ್ 10.5 ಇದೆರಡನ್ನೂ ನಮಗೆ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ, 21 ಸೆಂಟಿಮೀಟರ್ ಬರುತ್ತೆ. ಇದು ಏನು ರೇಡಿಯಸ್ ಆಫ್ ಅದು ರೆಡ್ ಸರ್ಕಲ್ ಅಂದರೆ ಕೆಂಪು ಸರ್ಕಲ್ದು 21 ಸೆಂಟಿಮೀಟರ್ ಆರ್ ವ್ಯಾಲ್ಯೂ ಬರುತ್ತೆ. ಸೊ ಆರ್ ವ್ಯಾಲ್ಯೂ ಗೊತ್ತಾಯ್ತು ನಮಗೆ. ನಾನು ಆವಾಗಲೇ ಹೇಳಿದೆ, ನಮಗೆ ಇದ್ರದ್ದು ಸರ್ಕಲ್ದು ಕಂಪ್ಲೀಟಾಗಿ ವಿಸ್ತೀರ್ಣ ಕಂಡಿಡ್ದಾದ್ಮೇಲೆ ಇದನ್ನ ಇದರಲ್ಲಿ ಮೈನಸ್ ಮಾಡಿದ್ರೆ ನಮ್ಗೆ ಇಷ್ಟು ವ್ಯಾಲ್ಯೂ ಗೊತ್ತಾಗುತ್ತೆ. ಸೊ ಅದನ್ನ ಹೇಗೆ ಬರ್ಕೋಬಹುದು ನಾವು, ಏರಿಯಾ ಆಫ್ ರೆಡ್ ಸರ್ಕಲ್, ಏರಿಯಾ ಆಫ್ ರೆಡ್ ಸರ್ಕಲ್ ಈಕ್ವಲ್ಸ್ ಏನು ಮಾಡಬೇಕು, ಏರಿಯಾ ಆಫ್ ದಿಸ್ R2 ಸರ್ಕಲ್. ಸೊ ಇದು R1 ಆದರೆ ಇದು R2 ಸರ್ಕಲ್ ಆಗುತ್ತಲ್ವಾ. ಸೊ ಏರಿಯಾ ಆಫ್ R2 ಮೈನಸ್ ಏರಿಯಾ ಆಫ್ R1 ಮಾಡಿದ್ರೆ ನಮ್ಗೆ ಇಷ್ಟು ವ್ಯಾಲ್ಯೂ ಸಿಗುತ್ತಾ, ಇದರಲ್ಲಿ ಇದನ್ನ ಮೈನಸ್ ಮಾಡಿದ್ರೆ ಇಷ್ಟು ವ್ಯಾಲ್ಯೂ ಸಿಗುತ್ತೆ. ಸೊ ನಾವಿಲ್ಲಿ R2ದು ನಮಗೆ ಕಂಪ್ಲೀಟ್ ಫಾರ್ಮುಲಾ ಹಾಕೊಂಡು ಬರಿಬೇಕು ನಾವು ಇವಾಗ. ಸೊ ಇದ್ರ ಏನು, ಪೈ ಆರ್ ಸ್ಕ್ವಯರ್ ಮೈನಸ್, ಸೊ ಏರಿಯಾ ಆಫ್ R1 ನಮಗೆ ಆಲ್ರೆಡಿ ಕಂಡುಹಿಡಿದಿದ್ವಿ ನಾವು. ಸೊ ಇದು ಗೊತ್ತಲ್ವಾ, ಕಂಪ್ಲೀಟ್ ವಿಸ್ತೀರ್ಣ ನಮಗೆ ಆಲ್ರೆಡಿ ಗೊತ್ತಿದೆ. ಸೊ ಇದನ್ನೇನಂತ ಬರ್ಕೋಬೋದು ನಾವು, ಡೈರೆಕ್ಟಾಗಿ ವ್ಯಾಲ್ಯೂ ಬರ್ಕೋಬೋದು 246.5 ಅಂತ. ಸೊ ಪೈ ಆರ್ ಸ್ಕ್ವಯರ್ ಇದನ್ನ ಇಲ್ಲಾದರೂ ಬರ್ಕೋಬೋದು, ಇಲ್ಲ ಅಂತಂದ್ರೆ ಇನ್ನೂ ನೆಕ್ಸ್ಟ್ ಸ್ಟೆಪ್ ಬರ್ಕೊಳೋದಾದ್ರೆ ಪೈ ಆರ್ ಸ್ಕ್ವಯರ್ 1 ಅಂತ ಬರ್ಕೊಳ್ಳಿ. ಓಕೆ, ಪೈ ವ್ಯಾಲ್ಯೂ ಇಲ್ಲಿ ಏನು ಬರ್ತಾ ಬರ್ಬೋದು, 22/7 ಅಂತ. ಸೊ ಇಲ್ಲಿ R2ದು ನಾವು ರೇಡಿಯಸ್ ವ್ಯಾಲ್ಯೂ ಏನು ಮಾಡಿದ್ವಿ, 21 ಸೆಂಟಿಮೀಟರ್. ಸೊ ಇಲ್ಲಿ ಏನಂತ ಬರ್ಕೋಬೋದು, 21 × 21 ಅಂತ ಬರ್ಕೋಬೋದು. ಹೌದಾ, ಪೈ ಆರ್ ಸ್ಕ್ವಯರ್ 1 ಆಲ್ರೆಡಿ ಕಂಡುಹಿಡಿದಿದ್ದೀವಿ ರೇಡಿಯಸ್ನ. ಸೊ ಅವಾಗ ಎಷ್ಟು ಬರುತ್ತೆ ನಮ್ಗೆ ಇಲ್ಲಿ 346.5 ಅಲ್ವಾ. ಸೊ ಇದನ್ನ ಇವಾಗ ನೋಡಿ 7 1s ಮಾಡ್ಬೋದು, 7 3s ಮಾಡ್ಬೋದಾ ಅಲ್ವಾ. ಸೊ ಇನ್ನು ಉಳಿದಿದ್ದು ನಮಗೆ ಎಷ್ಟಿಲ್ಲಿ 22 × 3 × 21 ಮೈನಸ್ 346.5. ಸೊ ಈ ಮೂರು ವ್ಯಾಲ್ಯೂನ ಆ್ಯಡ್ ಮಾಡಿದ್ರೆ ಅಂದರೆ ಈ ಮೂರನ್ನು ಮಲ್ಟಿಪ್ಲೈ ಮಾಡಿ ಮತ್ತು ಇದಕ್ಕೆ ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ವ್ಯಾಲ್ಯೂ ಬರುತ್ತೆ ಅಂತ ನೋಡೋಣ. ಸೊ ಇವು ಮೂರನ್ನು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ, 1386 ಬರುತ್ತೆ ಅಲ್ವಾ. ಸೊ ಮೈನಸ್ 346.5. ಸೊ ಇದರಿಂದ ಇದನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ನಮ್ಗೆ ಎಷ್ಟು ವ್ಯಾಲ್ಯೂ ಬರುತ್ತೆ, 1039.5 ಸೆಂಟಿಮೀಟರ್ ಬರುತ್ತೆ. ಓಕೆ, ಸೆಂಟಿಮೀಟರ್ ಸ್ಕ್ವೇರ್ ಇಷ್ಟು ವ್ಯಾಲ್ಯೂ ಬರುತ್ತೆ ನಮಗೆ. ಅರ್ಥ ಆಯ್ತಲ್ವಾ. ಸೊ ಇದು ಬಂದ್ಬಿಟ್ಟು ಯಾವುದು, ರೆಡ್ ಸರ್ಕಲ್ದು ಇಷ್ಟರದ್ದು. ಸೇಮ್ ಅದೇ ಥರ ನೀಲಿ ಸರ್ಕಲ್ ಮಾಡ್ಬೇಕಂದ್ರೆ ನಾವೇನು ಮಾಡ್ತೀವಿ ಇವಾಗ ನೋಡಿ, ಇದ್ರದ್ದು ರೇಡಿಯಸ್ ಇಷ್ಟು ಬಂತು. ಸೊ ನೆಕ್ಸ್ಟ್ ಇದ್ರದ್ದು ರೇಡಿಯಸ್ ಬರ್ಕೊಳ್ಳೋಣ ನಾವಾಗ. ಇದ್ರದ್ದು ರೇಡಿಯಸ್ ಎಷ್ಟು ಬಂದರೆ 1039.5, 1039.5. ಇದು ಸೆಕೆಂಡ್ ಸರ್ಕಲ್ದು. ಸೇಮ್ ಅದೇ ಥರ ನಾವೀಗ ನೀಲಿದ್ ನೋಡಬೇಕು ಅಂದರೆ ಬ್ಲೂ ಸರ್ಕಲ್ದು ವಿಸ್ತೀರ್ಣವನ್ನು ಕಂಡುಹಿಡಬೇಕು. ಸೊ ಬ್ಲೂ ಸರ್ಕಲ್ದು ಕಂಡುಹಿಡಬೇಕಂದ್ರೆ ಏನು, ಜಸ್ಟ್ ಬ್ಲೂ ಸರ್ಕಲ್ ಕಂಡುಹಿಡಬೇಕಂದ್ರೆ ಕಂಪ್ಲೀಟ್ ಸರ್ಕಲ್ ಇದು. ಸೊ ಈ ಕಂಪ್ಲೀಟ್ ಸರ್ಕಲಲ್ಲಿ ಇದಿಷ್ಟು ಸರ್ಕಲ್ದು ಮೈನಸ್ ಮಾಡಿದ್ರೆ ವಿಸ್ತೀರ್ಣನ ಜಸ್ಟ್ ಬ್ಲೂ ಸರ್ಕಲ್ದು ನಮಗೆ ಸಿಗುತ್ತೆ ಅಲ್ವಾ ವಿಸ್ತೀರ್ಣ. ಸೊ ಅದನ್ನು ಮಾಡೋಣ ಬನ್ನಿ ಇವಾಗ. ಇಲ್ಲಿ ನೋಡಿ, ಇದಿಷ್ಟು 10.5, ಇದಿಷ್ಟು 10.5, ಇಲ್ಲೂ ಕೂಡ 10.5 ಇದೆ. ಅಂದರೆ ಇದೆರಡರದ್ದು ಆ್ಯಡ್ ಮಾಡಿಬಿಟ್ಟು ನಮಗೆ ಲಾಸ್ಟ್ ಎಷ್ಟು ಬಂದಿತ್ತು, 21 ಬಂದಿತ್ತಲ್ವಾ. ಸೊ ಆ 21ನ 10.5ಗೆ ಆ್ಯಡ್ ಮಾಡೋಣ. ಓಕೆನಾ. ಸೊ ಅವಾಗ ರೇಡಿಯಸ್ ಆಫ್ ಬ್ಲೂ ಸರ್ಕಲ್ದು ಎಷ್ಟು ಬಂತು ಅಲ್ಲಿ, 21 + 10.5. ಸೊ ಅವಾಗ ಎಷ್ಟಾಯಿತು ಅಲ್ಲಿ 31.5 ಆಯಿತು. ಸೊ ನಮಗೆ ಇವಾಗ ಬ್ಲೂ ಸರ್ಕಲ್ದು ರೇಡಿಯಸ್ ಗೊತ್ತಾಯಿತು. ಸೊ ಅದೇ ಥರ ಅದ್ರದ್ದು ಏರಿಯಾ ಕಂಡುಹಿಡಿಬೇಕಂದ್ರೆ ಏನು ಮಾಡಬೇಕು ನೋಡಿ, ಇದ್ರದ್ದು ಇಷ್ಟ್ರದ್ದೇ ಏರಿಯಾ ಕಂಡುಹಿಡಿಬೇಕು. ಇದ್ರದ್ದು ಇಷ್ಟ್ರದ್ದು ಏರಿಯಾ ಕಂಡುಹಿಡಿಬೇಕಂದ್ರೆ ಏನು ಮಾಡಬೇಕು, ಈ ಏರಿಯಾದು ಮತ್ತು ಈ ಏರಿಯಾ ಕಂಡುಹಿಡಿದಿರೋದನ್ನ ಇವಿಷ್ಟ್ರದನ್ನು ನಾವು ಮೈನಸ್ ಮಾಡಬೇಕು. ಯಾವುದ್ರಲ್ಲಿ, ಈ ನೀಲಿದು ಏನು ನಾವು ಕಂಡುಹಿಡಿತೀವಲ್ವಾ ಏರಿಯಾನ, ಇದಿಷ್ಟು ಏರಿಯಾದಲ್ಲಿ ಇದಿಷ್ಟು ಏರಿಯಾ ಮೈನಸ್ ಮಾಡಿದ್ರೆ ನಮಗೆ ಇದು ಸಿಗುತ್ತೆ. ಸೊ ಅದನ್ನು ಹೇಗೆ ಮಾಡೋದು ಬನ್ನಿ ನೋಡೋಣ. ಬ್ಲೂ ರೀಜನ್ದು ಏರಿಯಾ ಏನಾಗಿರುತ್ತೆ ಅಂತಂದರೆ, ಏರಿಯಾ ಆಫ್ ಥರ್ಡ್ ಸರ್ಕಲ್, ಇದು 1 2 3 ಥರ್ಡ್ ಸರ್ಕಲ್ ಅಲ್ವಾ ಇದು, ಮೈನಸ್ ಏರಿಯಾ ಆಫ್ 2 ಸೆಕೆಂಡ್ ಸರ್ಕಲ್ ಅಲ್ವಾ. ಸೊ ಏರಿಯಾ ಆಫ್ ಥರ್ಡ್ ಸರ್ಕಲ್ದು ಏನಿದೆ ಇಲ್ಲಿ, ಪೈ ಆರ್ ಸ್ಕ್ವಯರ್ ಇದೆ. ಸೊ
ಸೊ ಇದು ಥರ್ಡ್ ಸರ್ಕಲ್. ಸೊ ಪೈ ಆರ್ ಸ್ಕ್ವೇರ್ ಸೆಕೆಂಡ್ ಸರ್ಕಲ್ದು. ಸೊ ಇಲ್ಲಿ ಥರ್ಡ್ ಸರ್ಕಲ್ದು ನಮಗೆ ಗೊತ್ತಿಲ್ಲ, ಸೊ ಅದಕ್ಕೆ ಏನಂತ ಬರ್ಕೋಬೇಕು ನಾವು, ಪೈ ವ್ಯಾಲ್ಯೂವೇನು 22 ಡಿವೈಡೆಡ್ ಬೈ 7 ಇಂಟು ಈ ರೇಡಿಯಸ್ನ ಕಂಡುಹಿಡಿದಿದ್ದೀವಲ್ವಾ. ಸೊ ಏನಿದೆ ಇಲ್ಲಿ 31.5 ಇಂಟು 31.5 ಇದೆ. ಸೊ ಮೈನಸ್ ಈ ಪೈ ಆರ್ ಸ್ಕ್ವೇರ್ದು ನಮಗೆ ಇಲ್ಲಿ ಆಲ್ರೆಡಿ ಕಂಡುಹಿಡಿದೀವಿ. ಇದ್ರದ್ದು ಇದೆಷ್ಟು ಏರಿಯಾ ಆಫ್ ಸರ್ಕಲ್ 1039.5 ಇದೆ. ಇದ್ರದ್ದು ಎಷ್ಟಿದೆ 34.6 ಇದೆ. ಇವೆರಡನ್ನು ಆ್ಯಡ್ ಮಾಡಬೇಕು, ಆವಾಗ ನಮಗೆ ಟೋಟಲ್ ಇದ್ರದ್ದು ಸೆಕೆಂಡ್ ಸರ್ಕಲ್ದು ಏನು ಸಿಗುತ್ತೆ, ಏರಿಯಾ ಸಿಗುತ್ತೆ. ಸೊ ಅದು ಎಷ್ಟು ಬರುತ್ತೆ, ಇವೆರಡನ್ನು ಆ್ಯಡ್ ಮಾಡಿದ್ರೆ ನಮ್ಗೆ ಇಲ್ಲಿ ಎಷ್ಟು ಬರುತ್ತೆ ಅಂದರೆ 1386 ಬರುತ್ತೆ. ಓಕೆ, ಸೊ ಇದನ್ನ ಇವಾಗ ಕ್ಯಾಲ್ಕುಲೇಟ್ ಮಾಡಿ ನೋಡೋಣ. ಸೊ 3 1s ಬರುತ್ತೆ, ನೆಕ್ಸ್ಟು ಇದು 3 4s ಆ್ಯಂಡ್ ದೆನ್ 5 ಬರುತ್ತೆ. ಇಲ್ಲಿ ಎಷ್ಟು ಬರುತ್ತೆ 22.4.5 22 ಇಂಟು 4.5 ಇಂಟು 31.5 ಮೈನಸ್ 1386 ಬರುತ್ತೆ. ಇದಿಷ್ಟನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಆನ್ಸರ್ ಎಷ್ಟು ಬರುತ್ತೆ 3118.5 ಬರುತ್ತೆ. ಓಕೆನಾ, ಮೈನಸ್ 1386 ಬರುತ್ತೆ. ಇವೆರಡನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ನಮಗೆ ಇಲ್ಲಿ ವ್ಯಾಲ್ಯೂ ಎಷ್ಟು ಬರುತ್ತೆ 1732.5 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಸೊ ಇದೆರಡನ್ನು ಸಬ್ಟ್ರಾಕ್ಟ್ ಮಾಡಿ ನೋಡಿ, ಇದಿಷ್ಟು ಆನ್ಸರ್ ಬರುತ್ತೆ 1732.5 ಬರುತ್ತೆ. ಸೊ ನಮಗೆ ಇವಾಗ ಏರಿಯಾ ಆಫ್ ಬ್ಲೂ ಸರ್ಕಲ್ದು ಗೊತ್ತಾಯ್ತು. ಎಷ್ಟು ಬಂತು ಏರಿಯಾ ಆಫ್ ಬ್ಲೂ ಸರ್ಕಲ್ 3173.2.5 ಬಂತು. ಓಕೆ, ಸೊ ಅದೇ ತರ ನಾವು ಇವಾಗ ಬ್ಲೂ ಸರ್ಕಲ್ ಕಂಡುಹಿಡಿದ್ಮೇಲೆ ಇಲ್ಲಿ ಏನೇನಿದೆ ಬ್ಲಾಕ್ ಸರ್ಕಲ್ ಇದೆ ಮತ್ತೆ ವೈಟ್ ಸರ್ಕಲ್ ಇದೆ. ಅವೆರಡು ಸರ್ಕಲ್ದು ಕೂಡ ಇದೇ ತರ ಸೇಮ್ ಕಂಡುಹಿಡಿಬೇಕು. ಓಕೆನಾ, ಬನ್ನಿ ನೋಡೋಣ. ಸೊ ಇದ್ರದ್ದು ಫಸ್ಟ್ ರೇಡಿಯಸ್ ಕಂಡುಹಿಡಿಬೇಕಲ್ವಾ. ಸೊ ಯಾವ್ದ್ರದ್ದು ಬ್ಲಾಕ್ ಸರ್ಕಲ್ದು ಅಂದರೆ ಕಪ್ಪು ಸರ್ಕಲ್ದು ಏರಿಯಾ ಎಷ್ಟು ಕಂಡುಹಿಡಿಬೇಕು ನಾವು, ರೇಡಿಯಸ್ ಕಂಡುಹಿಡಿಬೇಕಲ್ವಾ. ಸೊ 13.5 ಇದಿಷ್ಟ್ರದ್ದು ಆ್ಯಡ್ ಮಾಡಬೇಕಲ್ವಾ. ಸೊ ನೀಲಿದಿಷ್ಟು ಇದೆ 13.5 ಇದೆ, 31.5 ಇದೆ. ಸೊ ಅವರು ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಗಲನ 10.5 ಅಂದರೆ ಅಷ್ಟು ಡಿಸ್ಟೆನ್ಸ್ ಇದೆ ಅಂತ. ಸೊ ಪ್ಲಸ್ 10.5 ಮಾಡಬೇಕು. ಸೊ ಅವಾಗ ನಮ್ಗೆ ಇಲ್ಲಿ ಎಷ್ಟು ಬರುತ್ತೆ 42 ಬರುತ್ತೆ. ಸೊ ಬ್ಲಾಕ್ದು ರೇಡಿಯಸ್ ಎಷ್ಟಿದೆ 42. ಸೊ ಅದ್ರದ್ದು ನಾವೇನು ಕಂಡುಹಿಡಿಬೇಕು ಇವಾಗ ಏರಿಯಾ ಆಫ್ ಬ್ಲಾಕ್ ಸರ್ಕಲ್. ಸೊ ಇದ್ರದ್ದು ಏನು ಮಾಡಬೇಕು, ಇದಿಷ್ಟ್ರದ್ದು ಮೈನಸ್ ಈ ಕಪ್ಪು ಮಾಡಬೇಕು, ಅಂದರೆ ಆ ಕಪ್ಪು ಸರ್ಕಲ್ ಮಾಡಬೇಕು. ಅದನ್ನ ನಾವೇನಂತ ಬರ್ಕೋಬಹುದು ಇಲ್ಲಿ ಪೈ ಆರ್ ಸ್ಕ್ವೇರ್ ಫೋರ್ತ್ ಸರ್ಕಲ್ ಅಲ್ವಾ ಇದು. ಸೊ ಅದೇ ತರ ಪೈ ಆರ್ ಸ್ಕ್ವೇರ್ ಇದು ಥರ್ಡ್ ಸರ್ಕಲ್. ಸೊ ನಮ್ಗೆ ಇದ್ರದ್ದು ವ್ಯಾಲ್ಯೂ ಗೊತ್ತಿಲ್ಲ. ಸೊ ಏನು ಮಾಡಬೇಕು 22 ಡಿವೈಡೆಡ್ ಬೈ 7 ಇಂಟು ಈ ರೇಡಿಯಸ್ ಏನಿದೆ 42 ಇಂಟು 42 ಮೈನಸ್ ಇದು ಏನು ಮಾಡಬೇಕು, ಇದು ಮೂರನ್ನು ಆ್ಯಡ್ ಮಾಡ್ಬೇಕು ನಾವು. ಸೊ ಇದು ಮೂರು ಆ್ಯಡ್ ಮಾಡಿದಾಗ ನಮಗೆ ಇಲ್ಲಿ ಎಷ್ಟು ಬರುತ್ತೆ ವ್ಯಾಲ್ಯೂ 3118.5 ಬರುತ್ತೆ. ಈ ಮೂರು ಆ್ಯಡ್ ಮಾಡಿ ನೋಡಿ, ಇದಿಷ್ಟು ಬರುತ್ತೆ. ಸೊ ಅದಾದಮೇಲೆ ಇದನ್ನ ನೋಡೋಣ, ಕ್ಯಾನ್ಸಲ್ ಮಾಡೋಣ. ಎಷ್ಟರಿಂದ ಆಗುತ್ತೆ ಅಂತ 7 1s 7 6 ಮಾಡ್ಬೋದು. ಸೊ 22 ಇಂಟು 42 ಇಂಟು 42 ಮೈನಸ್ 3118.5 ಆಗುತ್ತೆ. ಇದಿಷ್ಟನ್ನು ಮಲ್ಟಿಪ್ಲೈ ಮಾಡೋಣ. ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ 5544 ಬರುತ್ತೆ. ಸೊ ನೆಕ್ಸ್ಟ್ ಈ ವ್ಯಾಲ್ಯೂನ ಸಬ್ಟ್ರಾಕ್ಟ್ ಮಾಡೋಣ 3118.5. ಸೊ ಇದಿಷ್ಟು ವ್ಯಾಲ್ಯೂನ ಸಬ್ಟ್ರಾಕ್ಟ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ 2425.5 ಬರುತ್ತೆ. ಸೊ ಇವಾಗ ನಮಗೆ ಏನು ಗೊತ್ತಾಯ್ತು, ಇಲ್ಲಿ ಏರಿಯಾ ಆಫ್ ಬ್ಲಾಕ್ ಸರ್ಕಲ್ಲು ಎಷ್ಟು ಬಂತು 2425.5 ಬಂತು, ಅಂದರೆ 2425.5 ಬಂತು. ಗೊತ್ತಾಯ್ತಾ. ಸೊ ಇದಕ್ಕೆ ಕಪ್ಪು ಸರ್ಕಲ್ ಗೊತ್ತಾಯ್ತು. ಅದೇ ಥರ ಬಿಳಿ ಸರ್ಕಲ್ ಮಾಡೋಣ. ಓಕೆ, ಬನ್ನಿ. ಸೊ ಇವಾಗ ರೇಡಿಯಸ್ ಆಫ್ ವೈಟ್ ಸರ್ಕಲ್ದು ಮಾಡೋಣ. ಸೊ ಎಷ್ಟು ಬರುತ್ತೆ ರೇಡಿಯಸ್ ಆಫ್ ವೈಟ್ ಸರ್ಕಲ್ ಎಷ್ಟಿದೆ 42 ಪ್ಲಸ್ 10.5 ಮಾಡಬೇಕು. ಸೊ ಇದಿಷ್ಟು ಆ್ಯಡ್ ಮಾಡಿದ್ರೆ ನಮಗೆ ಇಲ್ಲಿ ಎಷ್ಟು ಬರುತ್ತೆ 52.5 ಬರುತ್ತೆ ಅಲ್ವಾ. ಸೊ ಅದೇ ಥರ ಇವಾಗ ಏರಿಯಾ ಆಫ್ ದಿಸ್ ವೈಟ್ ಸರ್ಕಲ್ ಮಾಡಬೇಕು. ಸೊ ಅದ್ರದ್ದು ಎಷ್ಟನೇ ಸರ್ಕಲ್ ಇದು R5 ಸರ್ಕಲ್ 1 2 3 4 5 ಫಿಫ್ತ್ ಸರ್ಕಲ್ ಅಲ್ವಾ. ಸೊ ಏನಂತ ಬರ್ಕೋಬೇಕು ನಾವು ಪೈ ಆರ್ ಸ್ಕ್ವೇರ್ ಫಿಫ್ತ್ ಸರ್ಕಲ್ ಮೈನಸ್ ಪೈ ಆರ್ ಸ್ಕ್ವೇರ್ ಫೋರ್ತ್ ಸರ್ಕಲ್. ಸೊ ಫೋರ್ತ್ ಸರ್ಕಲ್ ಅಂದರೆ ಇದೆಲ್ಲ ವ್ಯಾಲ್ಯೂಸ್ನ ಆ್ಯಡ್ ಮಾಡಬೇಕು. ಓಕೆ, ಸೊ ಇದನ್ನ ಏನಂತ ಬರಿಬೋದು 22 ಡಿವೈಡೆಡ್ ಬೈ 7 ಇಂಟು ಇಲ್ಲಿ ರೇಡಿಯಸ್ನ ನಾವು ಕಂಡುಹಿಡಿದಿದ್ದೀವಿ ಆಲ್ರೆಡಿ 52.5 ಇಂಟು 52.5 ಮೈನಸ್ ಇದ್ರದ್ದು ವ್ಯಾಲ್ಯೂ ಇದಿಷ್ಟು ಆ್ಯಡ್ ಮಾಡಿದ್ರೆ ಇಲ್ಲಿ ಎಷ್ಟು ಬರುತ್ತೆ ಅಂತ ಬರ್ತಿದ್ದಾರೆ ಅಂದರೆ 5544 ಬರುತ್ತೆ. ಓಕೆ, ಸೊ ಇದನ್ನು ಇವಾಗ ಏನು ಮಾಡ್ಬೋದು 7s ಮಾಡ್ಬೋದಲ್ವಾ. ಸೊ ಇದಿಷ್ಟು ಇಲ್ಲಿ ಕ್ಯಾನ್ಸಲ್ ಮಾಡಿದ್ರೆ
7 7 49 ಬರುತ್ತೆ. ನೆಕ್ಸ್ಟ್ 7 5 ಮಾಡ್ಬೋದು. ಸೊ ಇದಿಷ್ಟನ್ನು ಇವಾಗ ಕ್ಯಾನ್ಸಲ್ ಮಾಡಿ ಇದಿಷ್ಟು ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಇಲ್ಲಿ ವ್ಯಾಲ್ಯೂ ಎಷ್ಟು ಬರುತ್ತೆ? 8 6 6 25 ಬರುತ್ತೆ. ಮೈನಸ್ ಇದನ್ನ ಸಬ್ಟ್ರಾಕ್ಟ್ ಮಾಡಬೇಕು. ಸೊ ಈ ವ್ಯಾಲ್ಯೂನ ಇದರಲ್ಲಿ ಸಬ್ಟ್ರಾಕ್ಟ್ ಮಾಡಿದ್ರೆ ನಮ್ಗೆ ಇಲ್ಲಿ ಎಷ್ಟು ಬರುತ್ತೆ? 3118.5 ಬರುತ್ತೆ. ಓಕೆ, ಸೊ ರೇಡಿಯಸ್ ಆಫ್ ಇದು ವೈಟ್ ಸರ್ಕಲ್ದು ಇಲ್ಲಿ ವ್ಯಾಲ್ಯೂ ಎಷ್ಟು ಬಂತು? ರೇಡಿಯಸ್ ಆಫ್ ವೈಟ್ ಸರ್ಕಲ್ ವ್ಯಾಲ್ಯೂ 3118.5 ಬಂತು. ಅರ್ಥ ಆಯ್ತಲ್ವಾ ಯಾವ ರೀತಿ ಮಾಡೋದು ಅಂತ? ಸೊ ಇಲ್ಲಿ ಈ ಸ್ಟೆಪ್ಪನ್ನು ನಾವು ಇಲ್ಲಿ ಯಾವ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಬೇಕು ಅನ್ನೋದೇ ಇಲ್ಲಿ ಇಂಪಾರ್ಟೆಂಟ್ ಥಿಂಗು. ಏನಕ್ಕಂದ್ರೆ ಕ್ವೆಶನ್ನಲ್ಲಿ ಡೈರೆಕ್ಟಾಗಿ ಇವಾಗ ಸರ್ಕಂಫರೆನ್ಸಸ್ ಆಫ್ ಎ ಸರ್ಕಲ್ ಅಂತ ಕೊಟ್ಬಿಟ್ರೆ ನೀವು ಈಸಿಯಾಗಿ ಮಾಡ್ಬೋದು. ಅಂದರೆ ನಿಮಗೆ ಆಲ್ರೆಡಿ ಆರ್ ವ್ಯಾಲ್ಯೂ ಗೊತ್ತಿರುತ್ತೆ, ಆರಾಮಾಗಿ ಮಾಡಿಬಿಡ್ತೀರಾ. ಅದೇ ನೀವು ಇವಾಗ ಇದನ್ನು ಕೊಟ್ಟಿರೋದೇನು? ಏರಿಯಾ ಆಫ್ ಎ ಸರ್ಕಲ್. ಸೊ ಏರಿಯಾ ಆಫ್ ಎ ಸರ್ಕಲ್ ಅಂತ ಡೈರೆಕ್ಟಾಗಿ ವ್ಯಾಲ್ಯೂ ಕೊಟ್ಟರೆ ಅದನ್ನು ಕೂಡ ಡೈರೆಕ್ಟಾಗಿ ಈ ಫಾರ್ಮುಲಾ ಆಗ್ಬಿಟ್ಟು ಮಾಡ್ತೀರಾ. ಬಟ್ ಇಲ್ಲಿ ಕೊಟ್ಟಿರೋದೇನು? ಕ್ವೆಶನಲ್ಲಿ ಟೆಸ್ಟ್ ಕೊಟ್ಟಿದ್ದಾರೆ, ಈ ಥರ ಸರ್ಕಲ್ ಸರ್ಕಲ್ ಸರ್ಕಲ್. ಸೊ ಸರ್ಕಲಿಂದ ಅಂತ ಅಂದಾಗ ಇವಾಗ ಈ ಸರ್ಕಲ್ ಕ್ಯಾಲ್ಕುಲೇಟ್ ಮಾಡ್ತಿದ್ದೀರಾ ಅಂದರೆ ಇದು ಇಲ್ಲಿಂದನೂ ಕಂಪ್ಲೀಟಾಗಿ ಕ್ಯಾಲ್ಕುಲೇಟ್ ಆಗಿರುತ್ತಲ್ವಾ. ಸೊ ಅವ್ರು ಕೇಳಿರೋದೇನು? ಇಷ್ಟು ಪಾರ್ಟ್ ಅಷ್ಟೇ. ಸೊ ಇಷ್ಟು ಪಾರ್ಟ್ನ ಕಂಡುಹಿಡಿಬೇಕಂದ್ರೆ ಇದರಲ್ಲಿ ಇದನ್ನ ಮೈನಸ್ ಮಾಡಬೇಕು. ಈ ಪಾರ್ಟ್ ಕಂಡುಹಿಡಿಬೇಕಂದ್ರೆ ಈ ಓಲಲ್ಲಿ ಇದಿಷ್ಟು ಮೈನಸ್ ಮಾಡಬೇಕು. ಅದಿಷ್ಟೇ ನಾವು ಮಾಡ್ಕೊತ ಬಂದಿರೋದು. ಸೊ ಇದನ್ನ ಡಯಾಗ್ರಾಮ್ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಸೊ ಅದೇ ಥರ ಫಾರ್ಮುಲಾ ವೈಸ್ ಮಾಡಿದ್ದೀವಿ. ಅರ್ಥ ಆಯ್ತಲ್ವಾ? ಸೊ 4th ಒನ್ ನೋಡುವ, ಬನ್ನಿ ನೋಡೋಣ. ಕಾರಿನ ಪ್ರತಿ ಚಕ್ರದ ವ್ಯಾಸ 80 ಸೆಂಟಿಮೀಟರ್ ಇದೆ. ಕಾರು ಪ್ರತಿ ಗಂಟೆಗೆ 66 ಕಿಲೋಮೀಟರ್ ಜವದಲ್ಲಿ ಚಲಿಸುವಾಗ ಪ್ರತಿ ಚಕ್ರವು 10 ನಿಮಿಷಗಳಲ್ಲಿ ಎಷ್ಟು ಸಂಪೂರ್ಣ ಸುತ್ತುಗಳನ್ನು ಸುತ್ತುತ್ತದೆ ಅಂತ ಕ್ವೆಶನ್ ಕೊಟ್ಟಿದ್ದಾರೆ. ಅಂದ್ರೆ ಕಾರಿನ ಪ್ರತಿ ಚಕ್ರದ ವ್ಯಾಸ ಅಂದ್ರೆ ಫಾರ್ ಎಕ್ಸಾಂಪಲ್ ಕಾರ್ದು ಇದು ವೀಲ್ ಅಂತ ಅನ್ಕೊಳ್ಳಿ. ಸೊ ಚಕ್ರದ ವ್ಯಾಸ ಅಂದ್ರೆ ಏನು? ಡಯಾಮೀಟರ್ ಅಲ್ವಾ. ಸೊ ಇದನ್ನ ಡಿ ಅಂತ ಕರಿತೀವಿ. ಸೊ ಡಯಾಮೀಟರ್ ಎಷ್ಟು ಕೊಟ್ಟಿದ್ದಾರೆ? 80 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಆಯ್ತಾ? ಸೊ ಇನ್ನೊಂದು ಕ್ಲೂ ಏನ್ ಕೊಟ್ಟಿದ್ದಾರೆ? ಇದು ಪ್ರತಿ ಗಂಟೆಗೆ 66 ಕಿಲೋಮೀಟರ್ ಜವದಲ್ಲಿ ಚಲಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಸ್ಪೀಡ್ 66 ಕಿಲೋಮೀಟರ್ ಪರ್ ಅವರ್. 1 ಅವರ್ಗೆ 66 ಕಿಲೋಮೀಟರ್ ಸ್ಪೀಡಲ್ಲಿ ಇದು ಚಲಿಸುತ್ತಂತೆ. ಓಕೆ, ಅಂದ್ರೆ ಕ್ವೆಶನ್ ನಲ್ಲಿ ಏನ್ ಕೊಟ್ಟಿದ್ದಾರೆ? 10 ನಿಮಿಷಗಳಿಗೆ ಅಂದ್ರೆ 10 ಮಿನಿಟ್ಸಿಗೆ ಎಷ್ಟು ಬಾರಿ ಇದು ವೀಲ್ ತಿರುಗುತ್ತೆ ಅಂತ ಅರ್ಥ. ಓಕೆ, ಇದು ಕಂಪ್ಲೀಟ್ ಆಗಿ ಒನ್ ರೌಂಡ್ ಅಂಡ್ ನೆಕ್ಸ್ಟ್ ಕಂಪ್ಲೀಟ್ ಆಗಿ 1 ರೌಂಡ್, ಈ ತರ ಎಷ್ಟು ಬಾರಿ ಇದು ತಿರುಗುತ್ತೆ ಅಂತ ಕೊಟ್ಟಿದ್ದಾರೆ. ಓಕೆ, ಇದಿಷ್ಟನ್ನು ಕಂಡುಹಿಡಿಬೇಕಂದ್ರೆ ಫಸ್ಟ್ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ 1 ರೌಂಡ್ ಹಾಕೋದಕ್ಕೆ ಎಷ್ಟು ಆಗುತ್ತೆ ಅನ್ನೋದನ್ನ ನೋಡ್ಬೇಕು. ಸೊ 1 ರೌಂಡ್ ಆಗೋದಕ್ಕೆ ಎಷ್ಟಾಗುತ್ತೆ ಅಂದ್ರೆ ಏನು? ಇಲ್ಲಿ 80 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಂಪ್ಲೀಟ್ 1 ರೌಂಡ್ ಅನ್ನ ಕಂಡುಹಿಡಿಬೇಕು ಅಂತಂದ್ರೆ ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕು? ನಾವು ಇಲ್ಲಿ 2πr ಫಾರ್ಮುಲಾ ಯೂಸ್ ಮಾಡ್ಬೇಕು. ಯಾಕಂದ್ರೆ ಸರ್ಕಂಫರೆನ್ಸಸ್ ಆಫ್ ಸರ್ಕಲ್ ನ ಕಂಡುಹಿಡಿಯೋದು ಹೀಗೇನೆ, ಅಂದ್ರೆ ಸುತ್ತಳತೆಯನ್ನು ಕಂಡುಹಿಡಿಯೋ ಸೂತ್ರ ಏನು? 2πr ಅಂತ ಅಲ್ವಾ. ಸೊ ಇವಾಗ ನೋಡಿ, ಡಯಾಮೀಟರ್ 80 ಸೆಂಟಿಮೀಟರ್ ಕೊಟ್ಟಿದಾರಲ್ವಾ. ಸೊ ಡಿ ಈಕ್ವಲ್ಸ್ 80 ಸೆಂಟಿಮೀಟರ್ ಆದ್ರೆ ರೇಡಿಯಸ್ ಎಷ್ಟಾಗುತ್ತೆ? ಸೊ ರೇಡಿಯಸ್ ಅಂದ್ರೆ ಏನು ನೋಡಿ, ಇಲ್ಲಿ ಇಲ್ಲೊಂದು ಡಾಟ್ ಇಂದ ಇದಿಷ್ಟು ಆರ್. ಸೊ ಇದಿಷ್ಟು ಆರ್ ಅಲ್ವಾ. ಫಾರ್ಮುಲಾಗೆ ಬೇಕಾಗಿರೋದೇನು? 2πr. ಸೊ ಆರ್ ವ್ಯಾಲ್ಯೂ ಬೇಕು. ಸೊ ಇಲ್ಲಿ ಕೊಟ್ಟಿರೋದೇನು? ಡಯಾಮೀಟರ್ ಇಂದ ಆರ್ ವ್ಯಾಲ್ಯೂ ಕಂಡುಹಿಡಿಬೋದಾ? ಸೊ ಏನ್ ಮಾಡ್ಬೇಕು? ಇಲ್ಲಿ 80 ಡಿವೈಡೆಡ್ ಬೈ 2 ಮಾಡಿದ್ರೆ ಇಲ್ಲಿ 40 ಬರುತ್ತೆ ನಿಮಗೆ, 40 ಸೆಂಟಿಮೀಟರ್. ಸೊ ಅವ್ರು ಕೊಟ್ಟಿರೋದು ಸೆಂಟಿಮೀಟರ್ ಅಲ್ಲಿ, ಬಟ್ ನಾವು ಫಾರ್ಮುಲಾಗೆಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾದ್ರೆ ಮೀಟರ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ಇದನ್ನು ಮೀಟರ್ಗೆ ಕನ್ವರ್ಟ್, ಸೆಂಟಿಮೀಟರ್ ಇಂದ ಮೀಟರ್ ಕನ್ವರ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ? 0.4 ಮೀಟರ್ ಬರುತ್ತೆ ಅಲ್ವಾ. ಸೊ ರೇಡಿಯಸ್ ಅನ್ನು ಕಂಡುಹಿಡಿದ್ವಿ. ರೇಡಿಯಸ್ ಕಂಡುಹಿಡಿದಾದ್ಮೇಲೆ ಇವಾಗ ಈ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡೋಣ 2πrಗೆ. ಸೊ 2πrದು ಏನಂತ ಬರುತ್ತೆ? ಡಿಸ್ಟೆನ್ಸ್ ಕವರ್ಡ್ ಇನ್ 1 ರೆವಲ್ಯೂಷನ್ ಅಂತ. ಒಂದು ಫುಲ್ ಕಂಡುಹಿಡಿದ್ರೆ ನಮಗೆ ಇಲ್ಲಿ ಏನ್ ಸಿಗುತ್ತೆ? ಡಿಸ್ಟೆನ್ಸ್ ಸಿಗುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಈ ಸ್ಪೀಡಲ್ಲಿ ಚಲಿಸ್ಬೇಕಂದ್ರೆ ಒಂದು ಕಂಪ್ಲೀಟ್ ಸರ್ಕಲ್ ಆಗ್ಬೇಕಂತಂದ್ರೆ ಆ ವೀಲ್ ಎಷ್ಟು ಸ್ಪೀಡಲ್ಲಿ ತಿರುಗುತ್ತೋ ಅಷ್ಟು ಸ್ಪೀಡಲ್ಲಿ ಎಷ್ಟೋ 1 ಮೀಟರ್ನ ಕವರ್ ಮಾಡುತ್ತೆ. ಎಷ್ಟು ಮೀಟರ್ನ ಕವರ್ ಮಾಡುತ್ತೆ ಅನ್ನೋ ಫಾರ್ಮುಲಾನ ನಾವಿಲ್ಲಿ ನೋಡ್ಬೋದು, 2πr ಅಲ್ವಾ. ಸೊ 2 × 22 ಡಿವೈಡೆಡ್ ಬೈ 7 × ಆರ್ ವ್ಯಾಲ್ಯೂ ಏನಿದೆ? 0.4 ಇದೆ. ಸೊ ಇದನ್ನ ಇನ್ನ ಸಿಂಪ್ಲಿಫೈ ಮಾಡಿ ಬರೆದಾಗ ನಮಗೆ ಎಷ್ಟು ಬರುತ್ತೆ? 17.6 ಡಿವೈಡೆಡ್ ಬೈ 7 ಮೀಟರ್. ಅಂದ್ರೆ ಇಷ್ಟು ಮೀಟರ್ ಕವರ್ ಮಾಡುತ್ತೆ ಒಂದ್ಸಲ ಸರ್ಕಲ್ ಹಾಕೋದಕ್ಕೆ. ಸೊ ನೆಕ್ಸ್ಟ್ ನಮಗೆ ಇಲ್ಲಿ ಏನ್ ಕೊಟ್ಟಿರೋದು? 10 ಮಿನಿಟ್ಸ್ಗೆ ಎಷ್ಟು ಸರ್ಕಲ್ ಆಗುತ್ತೆ ಅಂತ ಕಂಡುಹಿಡಿಬೇಕು. ಸೊ ಎಷ್ಟು ಸರ್ಕಲ್ ಆಗುತ್ತೆ ಅಂತ ಕಂಡುಹಿಡಿಬೇಕು ಅಂತಂದ್ರೆ ಫಸ್ಟ್ ನಮಗೆ ಇಲ್ಲಿ ಕೊಟ್ಟಿರೋದು ಇದ್ರದ್ದು ಫಾರ್ಮುಲಾ ಏನು ಇಲ್ಲಿ ಬರುತ್ತೆ ನೋಡಿ. ಇಲ್ಲಿ
ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಅಲ್ವಾ. ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡುತ್ತೆ ಅಂತ ಕಂಡುಹಿಡಬೇಕಂದ್ರೆ ಸ್ಪೀಡ್ ಇಂಟು ಟೈಮ್. ಸೊ ಸ್ಪೀಡು ನಮಗೆ ಇಲ್ಲಿ ಗೊತ್ತಿದೆ, ಬಟ್ ನಾವಿಲ್ಲಿ ಏನು ಮಾಡ್ಬೇಕಂತಂದ್ರೆ ಮಿನಿಟ್ಸ್ ಕೊಟ್ಟಿದೆ, ಟೈಮ್ ಇನ್ನೇನು 10 ಮಿನಿಟ್ಸ್ ಕಂಡುಹಿಡಬೇಕು ನಾವು ಅಲ್ವಾ. ಸೊ ಇಲ್ಲಿ ಮಿನಿಟ್ಸಲ್ಲಿ ಇರೋದ್ರಿಂದ ಇದನ್ನು ಕೂಡ ನಾವು ಮಿನಿಟ್ಸ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡ್ಕೋಬೇಕು, ಯಾವುದನ್ನ ಸ್ಪೀಡನ್ನು. ಸೊ ಸ್ಪೀಡ್ನ ಕನ್ವರ್ಟ್ ಮಾಡಬೇಕು ಅಂತಂದರೆ ಏನು ಮಾಡ್ಬೇಕು, ಇಲ್ಲಿ ಹೇಗೆ ಕನ್ವರ್ಟ್ ಮಾಡೋದು ಇದನ್ನು ನೋಡಿ. 66 1 ಅವರ್ ಅಂತಂದರೆ 60 ಮಿನಿಟ್ಸು. ಬಟ್ ನಾವಿಲ್ಲಿ ಮೀಟರ್ ಪರ್ ಸೆಕೆಂಡ್ಸಿಗೆ ಕನ್ವರ್ಟ್ ಮಾಡೋದ್ರಿಂದ ಸೆಕೆಂಡ್ಸ್ನ ಇಂಟು 6 ಮಾಡಬೇಕು. ಸೊ ಇಲ್ಲಿ ನೋಡಿ ಕಿಲೋಮೀಟ್ರಲ್ಲಿ ಕೊಟ್ಟಿದ್ದಾರೆ, ಮೀಟರಿಗೆ ಕನ್ವರ್ಟ್ ಮಾಡಬೇಕಂದ್ರೆ 1000 ಮಾಡಬೇಕು. ಸೊ ಇದಕ್ಕೂ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಅಗೇನ್ 1 3 0, ಇದಕ್ಕೂ ಕ್ಯಾನ್ಸಲ್ ಆಗುತ್ತೆ. 6 6 ಎಷ್ಟು ಬರುತ್ತೆ, 36 ಬರುತ್ತೆ. ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ, 6 6 0 ಬರುತ್ತೆ ಅಲ್ವಾ. ಅಗೇನ್ 6 6 36 ಬರುತ್ತೆ, 6 1 6 1 0. ಸೊ ಇದನ್ನ ಅಗೇನ್ ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ, 2 3 6 ಬರುತ್ತಲ್ವಾ. ನೆಕ್ಸ್ಟ್ 2 5 10, 2 5 10. ಸೊ ಇಲ್ಲಿ ಎಷ್ಟು ಬಂತು ಆನ್ಸರ್, 55 ಡಿವೈಡೆಡ್ ಬೈ 3 ಬಂತು. ಸೊ ಇದೇನು ಮೀಟರ್ ಪರ್ ಸೆಕೆಂಡ್. ಸೊ ನಮಗೆ ಇಲ್ಲಿ ಏನು ವ್ಯಾಲ್ಯೂ ಗೊತ್ತಾಯ್ತು ಇವಾಗ, ಇದು ಮೀಟರ್ ಪರ್ ಸೆಕೆಂಡ್ ಇದೆ. ಸೊ ಇಲ್ಲಿ ಬಂದ್ಬಿಟ್ಟು 10 ಮಿನಿಟ್ಸ್ ಕೊಟ್ಟಿದ್ದಾರೆ. ಸೊ ಈ ಮಿನಿಟ್ಸ್ನು ಕೂಡ ನಾವು ಸೆಕೆಂಡ್ಸಿಗೆ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡೋಣ ಈಗ. ಡಿಸ್ಟೆನ್ಸ್ ಇಸ್ ಈಕ್ವಲ್ಸ್ ಟು ಸ್ಪೀಡ್ ಇಂಟು ಟೈಮ್. ಅಂದರೆ 10 ಮಿನಿಟ್ಸಲ್ಲಿ ಎಷ್ಟು ಕವರ್ ಮಾಡುತ್ತೆ ಅಂತ, ಎಷ್ಟು ಡಿಸ್ಟೆನ್ಸ್ನ ಕವರ್ ಮಾಡುತ್ತೆ ಅಂತ ಕಂಡುಹಿಡಿತಾ ಇದೀವಿ ನಾವಿಲ್ಲಿ ಅಲ್ವಾ. ಡಿಸ್ಟೆನ್ಸ್ನ ಕಂಡುಹಿಡಿತಾ ಇದೀವಿ. ಸೊ ಡಿಸ್ಟೆನ್ಸ್ ಈಕ್ವಲ್ಸ್ ಸ್ಪೀಡ್ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ, 55 ಡಿವೈಡೆಡ್ ಬೈ 3 ಇಂಟು ಟೈಮ್ ಅಂದರೆ ಇಲ್ಲಿ ಎಷ್ಟಾಗುತ್ತೆ 10 ಅಲ್ವಾ. ಸೊ 10 ಮಿನಿಟ್ಸ್ ಇಂಟು 60 ಮಾಡಬೇಕು, ಯಾಕೆಂದರೆ 60 ಸೆಕೆಂಡ್ಸಿಗೆ ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು. 3 1 3 2 6 ಆಗುತ್ತೆ. ಸೊ ನೋಡಿ ಇಲ್ಲಿ 20 ಇಂಟು 10 ಇಂಟು 55 ಮಾಡಿದ್ರೆ ನಮ್ಗೆ ಇಲ್ಲಿ ಎಷ್ಟು ಬರುತ್ತೆ, 11,000 ಬರುತ್ತೆ ಅಲ್ವಾ. ಸೊ ಇಲ್ಲಿ 11,000 ಮೀಟರ್ ಅಂದರೆ ನಮಗೆ ಇಲ್ಲಿ ಏನು ಅರ್ಥ ಆಯಿತು, ಒಂದ್ಸಲ ಸರ್ಕಲ್ ಹಾಕೋದಕ್ಕೆ ಇಷ್ಟು ಮೀಟ್ರ್ ಕವರ್ ಮಾಡುತ್ತೆ. ಅದೇ ನೀವು 10 ಮಿನಿಟ್ಸ್ ತನಕ ಮಾಡಿದ್ರೆ ಇಷ್ಟು ಡಿಸ್ಟೆನ್ಸ್ ಕವರ್ ಮಾಡುತ್ತೆ. ಬಟ್ ಕ್ವೆಶನ್ಸಲ್ಲಿ ಏನು ಕೊಟ್ಟಿರೋದು, ಎಷ್ಟು ಸಲ ಈ ಥರ ವೀಲ್ ಸುತ್ತುತ್ತೆ ಅಂತ, ಅಂದರೆ ಇದ್ರ ರೆವಲ್ಯೂಷನ್ ಕಂಡುಹಿಡಿಯೋಕೆ ಕೇಳಿರೋದು. ಸೊ ಎಷ್ಟು ಸಲ ಸುತ್ತುತ್ತೆ ಅಂದರೆ ನಾವು ಹೇಗೆ ಮಾಡ್ಬೋದು, ಇದನ್ನ ಡಿವೈಡೆಡ್ ಬೈ ಇದನ್ನ ಮಾಡಿದ್ರೆ ಎಷ್ಟು ಸಲ ಸುತ್ತುತ್ತೆ ಅಂತ ಕಂಡುಹಿಡಿಯಬಹುದು. ಅದನ್ನ ಇವಾಗ ನೆಕ್ಸ್ಟ್ ಮಾಡೋಣ. ಓಕೆ, 11,000 ಡಿವೈಡೆಡ್ ಬೈ ಇಲ್ಲಿ ಏನು ಕೊಟ್ಟಿದ್ದಾರೆ, 17.6 ಇಂಟು 7, 17.6 ಇಂಟು 7ನ ಇನ್ನು ಸಿಂಪ್ಲಿಫೈ ಮಾಡಿದ್ರೆ ಈ 7 ಮೇಲ್ಗಡೆ ಬರುತ್ತಲ್ವಾ. ಸೊ 11,000 ಇಂಟು 7 ಡಿವೈಡೆಡ್ ಬೈ ಎಷ್ಟಿದೆ, 17.6 ಇದೆ. ಸೊ ಇದನ್ನು ಅಗೇನ್ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ, 77,000 ಡಿವೈಡೆಡ್ ಬೈ 17.6 ಬರುತ್ತೆ. ಸೊ ಇದರಿಂದ ಇದನ್ನು ನಾವು ಬಾಗಿಸಿದ್ರೆ ನಮಗೆ ಎಷ್ಟು ಆನ್ಸರ್ ಬರುತ್ತೆ ಅಂದರೆ 4375 ಬರುತ್ತೆ. ಸೊ 4375 ಅನ್ನೋದು ಏನು, ಅಷ್ಟು ಸಲ ಅಂದರೆ 4375 ಸಲ ಈ ವೀಲು ತಿರುಗುತ್ತೆ ಅಂತ ಅರ್ಥ 10 ಮಿನಿಟ್ಸಿಗೆ. ಗೊತ್ತಾಯ್ತಲ್ವಾ ಕ್ವಶನ್ಸು. ಸೊ ನೋಡಿ, ಇನ್ ಕೇಸ್ ಅವ್ರು ಏನಂತ ಕೊಟ್ಟಿದ್ದಾರೆ ಅಂದರೆ 10 ಮಿನಿಟ್ಸಿಗೆ ಎಷ್ಟು ಡಿಸ್ಟೆನ್ಸ್ನ ಕವರ್ ಮಾಡುತ್ತೆ ಅಂದರೆ ನೀವು ಇಲ್ಲಿಗೆ ಸ್ಟಾಪ್ ಮಾಡ್ಬೋದು. ಬಟ್ ಅವ್ರು ಕೊಟ್ಟಿರೋದೇನು ಕ್ವೆಶನ್ನು, 10 ಮಿನಿಟ್ಸಿಗೆ ಎಷ್ಟು ರೆವಲ್ಯೂಷನ್ ಕವರ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಅವಾಗ ಏನು ಮಾಡಬೇಕು, ಇದರಿಂದ ಈ ವ್ಯಾಲ್ಯೂನ ಡಿವೈಡ್ ಮಾಡಬೇಕು. ಆವಾಗ ನಮಗೆ ಎಷ್ಟು ರೆವಲ್ಯೂಷನ್ ಕವರ್ ಆಗಿದೆ ಅಂತ ಬರುತ್ತೆ. ಅರ್ಥ ಆಯ್ತಲ್ವಾ. ಇಷ್ಟೇ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ, ಬನ್ನಿ ನೋಡೋಣ. ಸೊ 5th ಕ್ವೆಶನ್ ಏನು ಕೊಟ್ಟಿದ್ದಾರೆ ಇಲ್ಲಿ, ಈ ಕೆಳಗಿನ ಉತ್ತರಗಳಲ್ಲಿ ಸರಿಯಾದ ಉತ್ತರಕ್ಕೆ ಗುರುತು ಹಾಕಿ ಮತ್ತು ನಿಮ್ಮ ಆಯ್ಕೆಯನ್ನು ಸಮರ್ಥಿಸಿ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ ಸ್ಟೇಟ್ಮೆಂಟ್ ಇವಾಗ ಹೇಳ್ತೀನಿ ನೋಡಿ. ಒಂದು ವೃತ್ತದ ಸುತ್ತಳತೆ ಮತ್ತು ಅದರ ವಿಸ್ತೀರ್ಣವು, ಸುತ್ತಳತೆ ಮತ್ತು ವಿಸ್ತೀರ್ಣ ಅಂದರೆ ಯಾವುದು, ಇವಾಗ ಸುತ್ತಳತೆ ಮಾಡಬೇಕು ಅಂತಂದರೆ 2πr ಅಲ್ವಾ. ಸೊ ಸುತ್ತಳತೆ ಅಂದರೆ ಈ ಸರ್ಕಂಫರೆನ್ಸಸ್. ನೆಕ್ಸ್ಟ್ ಅದರ ವಿಸ್ತೀರ್ಣವು, ವಿಸ್ತೀರ್ಣ ಅಂತಂದರೆ ನಾವೇನು ಮಾಡಿದ್ವಿ, ಇದು ಅಲ್ವಾ ಏರಿಯಾ. ಈ ಏರಿಯಾದೇನು ಫಾರ್ಮುಲಾ πr² ಅಲ್ವಾ. ಸಾಂಖ್ಯಿಕವಾಗಿ ಸಮನಾಗಿದ್ದರೆ ಆ ವೃತ್ತದ ತ್ರಿಜ್ಯವು ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇವೆರಡರದು ಆನ್ಸರ್ ಸಮ ಬರಬೇಕು ಅಂತಂದ್ರೆ ಈ ರೇಡಿಯಸ್ಸು ಎಷ್ಟಿರ್ಬೇಕು ಅಂತ ಅರ್ಥ. ಓಕೆ, ಇದು ಈ ವ್ಯಾಲ್ಯೂ ಸಮ ಆಗ್ಬೇಕು. ಅವಾಗ ರೇಡಿಯಸ್ ಎಷ್ಟಾಗಬೇಕು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೆಲವೊಂದು ಆಪ್ಷನ್ಸ್ ಕೊಟ್ಟಿದ್ದಾರೆ. ಫಸ್ಟ್ 2 ಮಾನಗಳು, 5 ಮಾನಗಳು, 4 ಮಾನಗಳು, 7 ಮಾನಗಳು ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ಹೇಗೆ ಕಂಡುಹಿಡಿಯೋದು ಅಂತಂದ್ರೆ ನೋಡಿ, ಇದನ್ನ ಫಸ್ಟ್ ಸಬ್ಸ್ಟಿಟ್ಯೂಟ್ ಕ್ಯಾನ್ಸಲ್ ಮಾಡೋಣ, ಅವಾಗ ಗೊತ್ತಾಗುತ್ತೆ ನಮಗೆ. ಇಲ್ಲಿ ಕೊಟ್ಟಿರೋದೇನು, ಏರಿಯಾ ಆಫ್ ಸರ್ಕಲ್, ಏನಿದು ಸರ್ಕಂಫರೆನ್ಸಸ್ ಆಫ್ ಸರ್ಕಲ್ ಅಲ್ವಾ. ಸೊ ಏರಿಯಾ ಆಫ್ ಸರ್ಕಲ್ ಎಷ್ಟಿದೆ ಇಲ್ಲಿ, πr²
ಆರ್ ಸ್ಕ್ವೇರ್ ಇದೇನಿದೆ 2πr ಇದೆ ಅಲ್ವಾ. ಇವಾಗ ಕ್ಯಾನ್ಸಲ್ ಮಾಡೋದಾದ್ರೆ ನಾವು ಯಾವ ರೀತಿ ಕ್ಯಾನ್ಸಲ್ ಮಾಡ್ಬೋದು, ಈ ಪೈಗೂ ಕ್ಯಾನ್ಸಲ್ ಆಗುತ್ತಾ ಅಲ್ವಾ. ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 2r ಆಯ್ತು ಇವಾಗ. ಸೊ ಆರ್ ಸ್ಕ್ವೇರ್ ಈಕ್ವಲ್ಸ್ 2r ಆದ್ರೆ ಸೊ ಇದನ್ನ ಇಲ್ಲಿ 4 ವ್ಯಾಲ್ಯೂಸ್ ಕೊಟ್ಟಿದಾರಲ್ವಾ. ಸೊ ಯಾವ್ದ್ಯಾವ್ದು ವ್ಯಾಲ್ಯೂಸ್ ಕೊಟ್ಟಿದ್ದಾರೆ, ಫಸ್ಟ್ ಒನ್ ಬಂದ್ಬಿಟ್ಟು 2 ಕೊಟ್ಟಿದಾರಲ್ವಾ. ಸೊ 2 ಕೊಟ್ಟಿದ್ದಾರೆ, ನೆಕ್ಸ್ಟ್ 5 ಕೊಟ್ಟಿದ್ದಾರೆ, ನೆಕ್ಸ್ಟ್ 4 ಕೊಟ್ಟಿದ್ದಾರೆ, 7 ಕೊಟ್ಟಿದ್ದಾರೆ. ಸೊ ನಮಗೆ ಕಂಡುಹಿಡಿಬೇಕಂದ್ರೆ ತ್ರಿಜ್ಯ. ಸೊ ಆರ್ಗೆ ಇವಾಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಫಾರ್ ಎಕ್ಸಾಂಪಲ್ 4 ಸಬ್ಸ್ಟಿಟ್ಯೂಟ್ ಮಾಡೋಣ ಅಂತ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್. ಓಕೆ, ಸೊ ಬರುತ್ತಾ ಇಲ್ಲ ಅಂತ. ಈ 4 ಸ್ಕ್ವೇರ್ ಈಕ್ವಲ್ಸ್ 2 ಇಂಟು ಆರ್ ವ್ಯಾಲ್ಯೂ 4 ಮಾಡಿದ್ರೆ ಇಲ್ಲಿ ಎಷ್ಟಾಗುತ್ತೆ, 4 2s 8 ಆಗುತ್ತೆ, 4 4s 16 ಆಗುತ್ತೆ. ಸೊ ಇದು ಈಕ್ವಲ್ ಆಗಲ್ಲ. ಸೊ ಇದು ಆನ್ಸರ್ ಅಲ್ಲ, ಇದು ತಪ್ಪು. ಇದೇ ಥರ ಇದನ್ನು ಕೂಡ ತಪ್ಪು, ಇದು ಕೂಡ ತಪ್ಪು. 2ಗೆ ಟ್ರೈ ಮಾಡೋಣ. ಸೊ ಇಲ್ಲಿ 2ಗೆ ಟ್ರೈ ಮಾಡಿದ್ರೆ ನೋಡಿ, ಇಲ್ಲಿ 2 ವ್ಯಾಲ್ಯೂನ 2 ಸ್ಕ್ವೇರ್ ಅಂತ ಮಾಡ್ಬೋದು. 2 ಇಂಟು 2 ಮಾಡ್ಬೋದು. ಅವಾಗ 2 2s 4 ಬರುತ್ತೆ. 2 2s ಇಲ್ಲಿ 2 ಇಂಟು 2 ಮಾಡಿದಾಗ 4 ಬರುತ್ತೆ. ಸೊ ಹಂಗಾದ್ರೆ ಕರೆಕ್ಟ್ ಆನ್ಸರ್ ಯಾವುದು, 2. ಅರ್ಥ ಆಯ್ತಲ್ವಾ. ಸೊ ಇಷ್ಟೇನೆ ಸಿಂಪಲ್. ಸೊ ಇದನ್ನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ತರ ಕೇಳ್ತಾರೆ. ನಿಮಗೆ ಗೊತ್ತಿರಬೇಕು ಯಾವ ರೀತಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯಾವ ರೀತಿ ವ್ಯಾಲ್ಯೂ ಬರುತ್ತೆ ಇದಕ್ಕೆ ಅಂತ. ಯಾಕಂದ್ರೆ ಇದು ಕಂಪ್ಲೀಟ್ 5.1 ಡಿಸ್ಕಷನ್ಸ್ ನಾವು ನೋಡಿದ್ವಿ. ಓನ್ಲಿ ವಿಸ್ತೀರ್ಣಗಳ ಬಗ್ಗೆ ಮತ್ತೆ ಇನ್ನೊಂದೇನು ಸುತ್ತಳತೆ ಬಗ್ಗೆ ಡಿಸ್ಕಸ್ ಮಾಡಿದ್ದು. ಸೊ ಅವೆರಡೂ ಫಾರ್ಮುಲಾಸ್ ಹೇಗೆ ಡಿರೈವ್ ಮಾಡೋದು ಕೂಡ ವಿಜುವಲ್ ರೆಪ್ರೆಸೆಂಟೇಷನ್ಸ್ ವರೆಗೂ ತೋರಿಸಿದ್ದೀನಿ ನಾನು. ಸೊ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. Thank you for watching my videos. Please don't forget to like, share and subscribe to my channel. Thank you again.